ನಮಸ್ಕಾರ. ಇವತ್ತು ನೀವು ನೋಡ್ತಾ ಇರೋದು ನಮ್ಮೆಲ್ಲರ ನೆಚ್ಚಿನ ಸಸ್ಯ ಆರ್ಗ್ಯಾನಿಕ್ ಫಾರ್ಮ್ ಸ್ಟೋರ್. ಇದನ್ನು ನಾವು ಫುಡ್ ಮೆಡಿಟೇಟಿವ್ ಸ್ಪೇಸ್ ಅಂತ ಕರಿತೀನಿ. ನಿಮ್ಮೆಲ್ಲರೂ ನನಗೆ ಅಂದಾಗ ಎಂಥದಪ್ಪ ಮೆಡಿಟೇಟಿವ್ ಸ್ಪೇಸ್ ಅಂತ ಯೋಚನೆ ಮಾಡ್ಬೋದು. ಬಸವನ್ ಅವ್ರು ಹೇಳಿದಾರಲ್ಲ, ಆಹಾರವೇ ಮದ್ದು, ದೇಹವೇ ದೇಗುಲ. ಇಲ್ಲಿ ನಾವು ಏನೇನು ಪ್ರಾಡಕ್ಟ್ಸ್ ಕ್ರಾಫ್ಟ್ ಮಾಡಿದ್ವು, ಕಾನ್ಷಿಯಸ್ ಆಗಿ ಕ್ರಾಫ್ಟ್ ಮಾಡಿದ್ದೀವಿ. ಈ ಬ್ಯುಸಿ ಲೈಫಲ್ಲಿ ಅಷ್ಟು ಟ್ರಾಫಿಕಲ್ಲಿ ಓಡಾಡ್ಕೊಂಡು ಒಳಗಡೆ ಬಂದಾಗ ಒಂದೊಂದು ಪೀಸ್ಫುಲ್ ಎನ್ವಿರಾನ್ಮೆಂಟ್ ಕೊಡಬೇಕು. ಅಷ್ಟೇ ಅಲ್ಲ, ನೀವು ಏನು ತೊಗೊತೀರಲ್ಲ ಅದು ನಿಮ್ಮೊಳಗೊಂದು ರಿಫ್ಲೆಕ್ಷನ್ ಕ್ರಿಯೇಟ್ ಮಾಡಬೇಕು. ಸೊ ಈಗ ಈ ಕಂಪ್ಲೀಟಾಗಿ ಈ ಸ್ಟೋರಲ್ಲಿ ನಾವು ಯಾವುದೇ ಥರ ಪ್ಲಾಸ್ಟಿಕ್ಸ್ ಯೂಸ್ ಮಾಡಿದ್ರೆ ನೀವು ನೋಡಿರಂಗೆ ಕಂಪ್ಲೀಟ್ಲಿ ಸಸ್ಟೈನಬಲ್ ಸ್ಟೋರ್. ಈ ಮರ ಆಗಿರ್ಬೋದು ಅಥವಾ ಆಹಾರಗಳಿರ್ಬೋದು ಎಲ್ಲ ಬರೋದು ಮಣ್ಣಿನಿಂದ, ಎಲ್ಲನೂ ವ್ಯವಸಾಯದಿಂದ. ಅದನ್ನು ಕಾನ್ಷಿಯಸ್ ಆಗಿ ಯೂಸ್ ಮಾಡಬೇಕು. ಜಸ್ಟ್ ನಮಗೆ ಸಿಗುತ್ತೆ ಅಂತ ವೇಸ್ಟ್ ಮಾಡಿದ್ರೆ ಫ್ಯೂಚರ್ ಬರೋ ಜನ್ರೇಷನ್ಸ್ಗೆ ಅದು ಸಿಗೋದೂ ಇಲ್ಲ. ಅದನ್ನು ಬಿಟ್ಟು ಮತ್ತೆ ಎಲ್ಲರೂ ಈಗ ಪ್ಲಾಸ್ಟಿಕ್, ಅಲ್ಯೂಮಿನಿಯಂ ಅಂಥದಕ್ಕೆ ಹೋಗ್ತೀವಿ. ಎಣ್ಣೆ ಅಂದರೆ ಏನೋ ಒಂದು ಸ್ಪೂನ್ ಯೂಸ್ ಮಾಡ್ತೀನಿ, ಏನಾಗ್ಬಿಡುತ್ತೆ. ಆ ಒಂದು ಸ್ಪೂನ್ ನಾವು ತಪ್ಪಾಗಿರೋ ತೊಗೊಂಡ್ರೆ ಅದರಿಂದನೇ ಇನ್ಫ್ಲಮೇಷನ್ ಅಂತ ಒಂದು ವರ್ಡ್ ಹೇಳ್ತಾರೆ ಅಲ್ವಾ, ಇನ್ಫ್ಲಮೇಷನ್, ಫ್ಯಾಟಿ ಲಿವರೆಲ್ಲ ಬರೋದಕ್ಕೆ ಆ ಒಂದು ಸ್ಪೂನೇ ರೆಸ್ಪಾನ್ಸಿಬಲ್. ನಮ್ಮ ಸಸ್ಯ ಆರ್ಗ್ಯಾನಿಕ್ ಫಾರ್ಮಲ್ಲಿ ಎತ್ತಿನ ಗಾಣದಿಂದ ಆಡಿಸಿರುವ ಎಣ್ಣೆಗಳನ್ನ ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಮ್ಮ ಹತ್ರ ಹುಚ್ಚೆಳ್ಳೆಣ್ಣೆ ಇದೆ, ಕಡಲೆಕಾಯಿ ಎಣ್ಣೆ ಇದೆ, ಸನ್ಫ್ಲವರ್ ಆಯಿಲ್ ಇದೆ, ಕರಿ ಸಾಸಿವೆ ಎಣ್ಣೆ ಇದೆ, ಅದ್ರ ಜೊತೆಗೆ ಕರಿ ಎಳ್ಳಿನ ಎತ್ತಿನ ಗಾಣದ ಎಣ್ಣೆಗಳಿದೆ. ಇವಕ್ಕೆ ಬರೀ ಗಾಣದ ಎಣ್ಣೆ ಅಷ್ಟೇ ಅಲ್ಲ, ಅದಕ್ಕಿಂತನೂ ಸಸ್ಯದಲ್ಲಿ ಏನು ಸ್ಪೆಷಲ್ ಅಂತ ನೋಡಿದಾಗ ಈ ಬೀಜಗಳು, ಕಡಲೆಕಾಯಿ ಆಗಿರ್ಬೋದು, ಎಳ್ಳು, ಸನ್ಫ್ಲವರ್, ಇದೆಲ್ಲ ಬಂದು ನಾಟಿ ಬೀಜ, ಯಾವುದೇ ಥರ ಹೈಬ್ರಿಡ್ ಅಲ್ಲ. ಎರಡನೇದು, ಇದು ಎತ್ತಿನ ಗಾಣದಲ್ಲಿ ಆಡಿಸಿರುವಾಗ 4 RPM ರೊಟೇಷನ್, 4 ರೊಟೇಷನ್ ಪರ್ ಮಿನಿಟ್ ಅಂತ ಹೇಳ್ತೀವಿ. ಅಂದರೆ ಅದು ಎಷ್ಟೇ ಆಡಿಸಿದ್ರು ನಿಮಗೆ ತಣ್ಣೀರು ಥರ ಇರುತ್ತೆ. ತುಂಬ ಜನ ಆಯುರ್ವೇದ, ಅಲೋಪತಿ ಡಾಕ್ಟರ್ಸ್ ಹೇಳ್ತಾರೆ, ಎತ್ತಿನ ಗಾಣ ಎಣ್ಣೆ ಬಳಸಿದಾಗ ಎಷ್ಟೋ ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಡಯಾಬಿಟೀಸ್ ಆಗಿರ್ಬೋದು, ಹೈಪರ್ ಟೆನ್ಷನ್, ಇಂಥದನ್ನ ರಿವರ್ಸ್ ಮಾಡ್ಬೋದು ಅಂತ ತುಂಬ ಆಯುರ್ವೇದ, ಅಲೋಪತಿ ಡಾಕ್ಟರ್ಸ್ಗಳು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ತೋಟದಲ್ಲಿ ನೋಡಿರ್ತೀರ ಬಿಳಿ ದಾಸವಾಳ ಹೂಗಳು, ಅದರಿಂದ ಬಿಳಿ ದಾಸವಾಳ ಹೂವಿನ ಪೌಡರ್ ಮಾಡಿದ್ದೀವಿ. ಇದು ಹೆಂಗೆ ಮಾಡ್ತೀವಿ ಅಂದರೆ, ಆ ಹೂವುಗಳನ್ನ ಬಿಸಿಲಲ್ಲಿ ಹಾಕಿದ್ರೆ ನೀರು ಬಿಟ್ಬಿಡುತ್ತೆ, ಶೇಡ್ ಡ್ರೈ ಮಾಡಿ ನಿಮಗೆ ಫೈನಲ್ ಪ್ರಾಡಕ್ಟಾಗಿ ಕೊಡ್ತಾ ಇದ್ದೀವಿ. ಆಯುರ್ವೇದದಲ್ಲಿ ಈ ಬಿಳಿ ದಾಸವಾಳನ ನೀರಲ್ಲೋ, ಇನ್ನು ಮಂಗಳೂರು ಕಡೆ ನೋಡಿದ್ರೆ ಅವರು ರೆಗ್ಯುಲರ್ ಬ್ರೇಕ್ಫಾಸ್ಟ್ ಎಲ್ಲ ಯೂಸ್ ಮಾಡ್ತಾರೆ. ಇದರದ್ದು ಏನು ಬೆನಿಫಿಟ್ಸ್ ಅಂತ ನೋಡಿದಾಗ WBC ಅಂತ ಹೇಳ್ತೀವಲ್ವ, ಅದನ್ನು ಜಾಸ್ತಿ ಮಾಡುತ್ತೆ. ಎಸ್ಪೆಷಲಿ ಫಾರ್ ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಇದ್ದಾಗ, ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ಇದು ಅದನ್ನು ನಾರ್ಮಲೈಸ್ ಮಾಡುತ್ತೆ. ಮನೇಲಿ ಕರ್ಬೇವಿನ ಸೊಪ್ಪಿಲ್ಲದೆ ಯಾವುದೇ ಥರ ಅಡುಗೆ ಮಾಡೋಕ್ಕಾಗಲ್ಲ. ಬರೀ ಟೇಸ್ಟ್ ಅಷ್ಟೇ ಅಲ್ಲ, ಇದನ್ನು ರೆಗ್ಯುಲರ್ ಆಗಿ ನಿಮ್ಮ ಸಬ್ಜಿಗ ಸಿಟಿಗಳಲ್ಲಿ ಸಿಗದೇ ಇರಬಹುದು ಅಥವಾ ನಿಮ್ಗೆ ಆರ್ಗ್ಯಾನಿಕ್ ಸಿಗದೇ ಇದ್ದಾಗ ಈ ಪೌಡರ್ನ ಬಂದು ನೀವು ಸ್ಮೂದೀಸ್ ಜೊತೆ, ಮಜ್ಜಿಗೆ ಜೊತೆ ಅಥವಾ ಒಗ್ಗರಣೆ ಟೈಮಲ್ಲಿ ಇದನ್ನು ಹಾಕ್ಕೊಂಡು ತಿಂದಾಗ ಕಣ್ಣು ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇದರಲ್ಲಿ ಫೋಲಿಕ್ ಆ್ಯಸಿಡ್ ಅಂಶ ತುಂಬ ಜಾಸ್ತಿ ಇದೆ. ಇದನ್ನು ಕರ್ಬೇವಿನ ಸೊಪ್ಪನ್ನ ತಗೊಂಡು ತೊಳೆದು, ಯಾವತ್ತೂ ಬಿಸಿಲಲ್ಲಿ ಯಾವುದೇ ಒಂಥರ ಸೊಪ್ಪುಗಳನ್ನ ಹಾಕಬೇಡಿ, ಶೇಡ್ ಡ್ರೈ ಮಾಡಿ ತೊಗೊಂಡಾಗ ಅದರಲ್ಲಿರೋ ನ್ಯೂಟ್ರಿಷನಲ್ ಕಾಂಪೊನೆಂಟ್ ಹಂಗೆ ರಿಟೈನ್ ಆಗುತ್ತೆ. ಇದು ನಮ್ಮ ಮಸಾಲ ಪೌಡರ್. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬಂದೊಂದು 18 ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ. ಅದ್ರ ಜೊತೆ ಹರಳೆಣ್ಣೆನೂ ಹಾಕಿದ್ದೀವಿ. ನೀವು ಬೇಳೆ ಅಥವಾ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ, ಸಾಂಬಾರು ಮಾಡೋಕ್ಕೆ ಬರೋಲ್ಲ ಅನ್ನೋರು ಬೇಳೆ ಬೆಂದಮೇಲೆ 2 ಸ್ಪೂನ್ ಇದು ನಿಮಗೆ ಫೇವ್ರೇಟ್ ತರಕಾರಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡು ತಿಂದು ನೋಡಿ, ಗಮ್ ಅನ್ನತ್ತೆ. ಅಷ್ಟೇ ಅಲ್ಲ, ನಿಮಗೆ ಎಷ್ಟೊಂದು ಜನಕ್ಕೆ ಬಂದು ಬೇಳೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರಲ್ವ, ಇದನ್ನು ಯೂಸ್ ಮಾಡಿದಾಗ ಆ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ಲ ಬೇಳೆ ತಿಂದಾಗ. ಬೆಲ್ಲ ಎಲ್ಲರಿಗೂ ಗೊತ್ತು, ಇದು ಬೆಲ್ಲದ ಪುಡಿ. ಏನು ಸ್ಪೆಷಲ್ ಅಂದಾಗ, ಜನರಲ್ಲಾಗಿ ಕಬ್ಬು ಹಾಲು ಉಕ್ಕಿ ಬರುವಾಗ ಏನು ಮಾಡ್ತಾರೆ, ಸುಣ್ಣ ಹಾಕ್ತಾರೆ, ಸಲ್ಫರ್ ಹಾಕ್ತಾರೆ ಗಸಿ ತೆಗಿಲಿಕ್ಕೆ. ನಾವು ಅದ್ರ ಬದಲು ಬೆಂಡೆಕಾಯಿ ಬೀಜ, ಅಲ್ಲೊಳೆ ಬರುತ್ತೆ ನೋಡಿ ಅದು, ಮತ್ತು ಆಲಿವರ್ ಹಾಕಿ ಗಸಿ ತೆಗಿತೀವಿ. ಸೊ ನಿಮ್ಮ ಹಾಲಲ್ಲಿ ಹಾಕಿದ್ರೆ ಹಾಲು ಬಂದು ಒಡೆದೋಗಲ್ಲ. ಇದನ್ನು ನೀವು ನಿಮ್ಮ ಟೀ, ಕಾಫಿ, ಸ್ವೀಟ್ಸ್, ಈವನ್ ಐಸ್ ಕ್ರೀಮ್ಸ್ ಕೂಡ ಯೂಸ್ ಮಾಡ್ಬೋದು. ಇದು ಒಂದು ಸ್ಪೆಷಲ್ ಪೌಡರ್ ಅಂತ ಹೇಳ್ಬೋದು. ಬುದ್ಧನ ಕೈಯಲ್ಲಿ ಯಾವಾಗಲೂ ನೋಡಿದಾಗ ಒಂದು ಬೌಲ್ ಇರುತ್ತೆ ಒಂದು ಕೈಯಲ್ಲಿ, ಇನ್ನೊಂದು ಕೈಯಲ್ಲಿ ಹೂವು ಥರ ಇರುತ್ತೆ. ಇದು ಆ ಹೂವಿನಿಂದ ತೆಗ್ದಿರೋದು. ಹೇಗೆ ಬುದ್ಧಿಸ್ಟ್ ಬಂದು ಬುದ್ಧನ ದೇವರು ಅಂತ ನಂಬ್ತಾರೋ, ಬುದ್ಧ ಬಿಲೀವ್ಸ್ ಇಟ್ಸ್ ಎ ಹೀಲಿಂಗ್ ಮೆಡಿಸಿನ್ ಫಾರ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಇದನ್ನು ಹೆಂಗೆ ಯೂಸ್ ಮಾಡ್ಬೋದು ಅಂದರೆ, ಕೆಲವು ಜನ ಚೆನ್ನಾಗಿ ನಿದ್ದೆ ಮಾಡಿರ್ತಾರೆ, ಆದರೂ ಬೆಳಿಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತು ಮಲ್ಕೋಬೇಕು, ಎನರ್ಜಿ ಸಾಕಾಗಲ್ಲ ಅಂತ ಒಂಥರ ಅನಿಸುತ್ತೆ, ಟಯರ್ಡ್ ಅನಿಸುತ್ತೆ. ಅಂಥ ಟೈಮಲ್ಲಿ ಇದನ್ನು ರೆಗ್ಯುಲರ್ ಆಗಿ ಮಜ್ಜಿಗೆಲೋ ಅಥವಾ ಬಿಸಿನೀರಲ್ಲಿ ಹಾಕ್ಕೊಂಡು ಯೂಸ್ ಮಾಡಿದಾಗ ಇಟ್ ಈಸ್ ಈಕ್ವಲೆಂಟ್ ಟು 1 hour ಆಫ್ ಪ್ರಾಣಾಯಾಮ. ಸೊ
ಸೊ ನಿಮಗೆ ಯಾವಾಗ ಇನ್ಸಫಿಷಿಯೆಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಸಪ್ಲೈ ಆಗುತ್ತಲ್ಲ ರಕ್ತಕ್ಕೆ, ಆವಾಗ ಒಂಥರ ಟಯರ್ಡು, ಮಲ್ಕೋಬೇಕು, ಡ್ರೌಸಿನೆಸ್ ಬರುತ್ತೆ. ಇದು ಅದನ್ನು ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಯಾರಾದರೂ ಕಾನ್ಸ್ಟಿಪೇಷನ್ ಸ್ಟ್ರಗಲ್ ಆಗ್ತಾಯಿದ್ರೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ಪೂನ್ ಇದು ಬಿಸಿನೀರು ಹಾಕೊಂಡು ತೊಗೊಂಡಾಗ ನಿಮ್ಮ ಬೌಲ್ ಮೂಮೆಂಟ್ ಈಸಿ ಆಗುತ್ತೆ. ಈಗ ಹುಣಸೆ ಹಣ್ಣು ಅಂದಿದ ತಕ್ಷಣ ನೀವಂತೆ ಹುಣಸೆ ಹಣ್ಣು ಏನಪ್ಪ ಸ್ಪೆಷಲ್, ನಮ್ಮ ಎಲ್ಲರ ಮನೇಲಿದೆ ಅಂತ ಅಲ್ವಾ? ಈ ಹುಣಸೆ ಹಣ್ಣು ಮರ ಬಂದು ಒಂದು 150 ವರ್ಷ ಹಳೆಯದು. ನಾನು ನಿಮಗೆ ತೋಟದಲ್ಲಿ ತೋರಿಸಿರ್ತೀನಿ. ಅದರ ಜೊತೆಗೆ ಜನರಲಿ ನೀವು ಆಚೆ ನೋಡೋದಲ್ಲ, ಮಿಷಿನಲ್ಲಿ ಬೀಜ ತೆಗೆದಿರ್ತಾರೆ. ಯಾವುದೇ ಒಂದು ವಸ್ತು ಮಿಷಿನ್ ಹೋಗಿ ಬಂದಾಗ ಆ ಹೀಟ್ ಅಂಶದಿಂದ ಅದರಲ್ಲಿರೋ ನ್ಯೂಟ್ರಿಷನ್ಸ್ ಹೋಗ್ಬಿಡುತ್ತೆ. ಇದು ಕೈಯಲ್ಲಿ ಕುಟ್ಟಿರೋದು, ಆಮೇಲೆ ಕರ್ರಗೆ ಕಾಣ್ತಾ ಇದೆ. ಏನಕ್ಕೆ ಅಂದರೆ ಇದನ್ನು ಬೀಜ ತೆಗೆದ್ಬಿಟ್ಟು ಮಡಿಕೆಯಲ್ಲಿ ಹಾಕಿ ಬಟ್ಟೆ ಕಟ್ಟಿ ಮಣ್ಣೊಳಗಡೆ ಇಡಬೇಕು. ಹಾಗೆ ಇಟ್ಟು ಬಳಸಿದಾಗ ಇದರಲ್ಲಿ ರಸನೋ ಅಥವಾ ನಿಮ್ಮ ಸಬ್ಜಿಗಳಿಗೆ ಯೂಸ್ ಮಾಡಿದಾಗ ಲಿವರ್ ಕ್ಲೆನ್ಸಿಂಗ್ ಈಸಿ ಆಗುತ್ತೆ. ಇದು ಪ್ರೆಗ್ನೆನ್ಸಿ ಆದಮೇಲೆ ಇರೋ ಎಲ್ಲ ತಾಯಂದಿರಿಗೂ ಇಟ್ ಹೆಲ್ಪ್ಸ್ ಇನ್ ಇನ್ಕ್ರೀಸಿಂಗ್ ಆರ್ ಗುಡ್ ಫಾರ್ ಲ್ಯಾಕ್ಟೇಟಿಂಗ್ ಮದರ್ಸ್. ಹಾಲು ಜಾಸ್ತಿ ಬರುತ್ತೆ ನಂಬ್ತಾರೆ, ತುಂಬ ಜನ ಬಳಸಿದ್ದಾರೆ. ನಿಮಗೂ ಗೊತ್ತಿರುತ್ತೆ, ನಿಮ್ಮ ಅಜ್ಜಿ ದೊಡ್ಡವರಿದ್ರೆ ಚೆಕ್ ಮಾಡಿ ನೋಡಿ. ಇದು ಏಲಕ್ಕಿ ಪೌಡರ್. ಸೊ ನಮ್ಮ ಏಲಕ್ಕಿ ಸ್ಮೆಲ್ ಗೊತ್ತಿರೋದು ಅದು ಹೆಂಗಿರುತ್ತೆ ಅಂತ ಇರುತ್ತೆ. ಏನಕ್ಕೆ ಪೌಡರ್ ಮಾಡಿಟ್ಟಿದ್ದೀವಿ ಅಂದರೆ, ನಿಮ್ಮ ಟೀ ಕಾಫಿಗೆಲ್ಲ ಸಿಟಿಯಲ್ಲಿರೋರು ಹೇಳ್ತಾರೆ ನಮ್ಗೆ ಏಲಕ್ಕಿ ಬೇಡ ಪೌಡ್ರೇ ಕೊಡಿ ಅಂತ, ನಿಮಗೆ ಯೂಸ್ ಆಗಲಿ ಅಂತ ಮಾಡಿರೋದು. ಸ್ವೀಟ್ಸ್ ಎಲ್ಲ ಮಾಡುವಾಗ ಏಲಕ್ಕಿನ ಪೌಡ್ರ್ ಮಾಡುವಾಗ ಏನು ಮಾಡ್ಬೇಕಂತೀರಾ? ಸಕ್ಕರೆ ಹಾಕಬೇಕು. ಸಕ್ಕರೆ ನಮ್ಗೆ ಒಳ್ಳೇದಲ್ಲ. ನಾವು ಸಕ್ಕರೆ ಹಾಕ್ತೆ ಬರೀ ಏಲಕ್ಕಿನ ಸಿಪ್ಪೆ ರಿಮೂವ್ ಮಾಡಿ ಆ ಒಳಗಡೆ ಇರೋ ಕರಿ ತೊಗೊಂಡು ಪೌಡ್ರ್ ಮಾಡಿರೋದು. ಕಾಫಿಗೆ ಯೂಸ್ ಮಾಡ್ಬೋದು, ಸ್ವೀಟ್ಸ್ಗೆ ಯೂಸ್ ಮಾಡ್ಬೋದು, ಅಥವಾ ನೀವು ರೆಗ್ಯುಲರ್ ಆಗಿ ಮೌತ್ ಫ್ರೆಶ್ನರ್ ಆಗಿ ಸುಮ್ಮನೆ ಬ್ಯಾಗಲ್ಲಿ ಇಟ್ಕೊಂಡು ಒಂದು ಚುಟ್ಕಿ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಬಾಯಲ್ಲಿ. ಜೀರಿಗೆ. ಸೊ ಇದಿಲ್ಲದೆ ನಮ್ಮ ಮನೇಲಿ ಯಾರ ಮನೇಲೂ ಅಡುಗೆ ಮಾಡಲ್ಲ. ಏನು ಸ್ಪೆಷಲ್ ಅಂದರೆ ಸಾವಯವ ಕೃಷಿಯಲ್ಲಿ ಬೆಳೆಸಿರೋದು. ಇದನ್ನು ಆಯುರ್ವೇದ ಪ್ರಕಾರ ನೀರಲ್ಲಿ ಉಣಿ ಹಾಕ್ಬಿಟ್ಟು ರೆಗ್ಯುಲರಾಗಿ ಕುಡ್ಕೊತ ಬಂದಾಗ ಡೈಜೆಸ್ಟಿವ್ ಅಗ್ನಿ ಇಂಬ್ಯಾಲೆನ್ಸ್ ಇದ್ದಾಗ, ಡೈಜೆಸ್ಟಿವ್ ಫೈರ್ ಆಯುರ್ವೇದ ಅಗ್ನಿ ಅಂತ ಹೇಳ್ತೀವಿ, ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದ್ರ ಜೊತೆಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ ಅಲ್ವಾ, ಅಂಥವರು ಇದನ್ನು ಒಂದಿಷ್ಟು ಡೈಲಿ ಚುಟ್ಕಿ ಬಾಯಲ್ಲಿ ಹಾಕ್ಕೊಂಡು ಬಬಲ್ಗಮ್ ಅಚೀವ್ ಮಾಡ್ತಾ ಬಂದಾಗ ಗುಡ್ ಮೌತ್ ಫ್ರೆಶ್ನರ್, ಅದ್ರ ಜೊತೆಗೆ ಹಾರ್ಮೋನ್ ಬ್ಯಾಲೆನ್ಸ್ ಇದು ಮಾಡುತ್ತೆ. ಇದು ಚಿನ್ನನಾಡನ್ ಟರ್ಮರಿಕ್. ಇದನ್ನು ತೋಟದಲ್ಲಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಏನು ಸ್ಪೆಷಾಲಿಟಿ ಅಂದರೆ ಹೈರ್ಲೂಮ್ ಅಷ್ಟೇ ಅಲ್ಲ, ಕಾಡಲ್ಲಿರೋ ನೀರಿನಿಂದ ಬೆಳೆದಿರುವಂಥ ಒಂದು ಚಿನ್ನನಾಡನ್ ಅರಿಶಿನ. ಈ ವೆರೈಟಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟ್ರಿ ಕಾಂಪೊನೆಂಟು ಜಾಸ್ತಿ ಇದೆ. ಹಾಗಾಗಿ ನಾವು ತಗೊಂಡಾಗ ರಕ್ತದಲ್ಲಿ ಅಬ್ಸಾರ್ಪ್ಷನ್ ತುಂಬ ಚೆನ್ನಾಗಿ ಆಲ್ಮೋಸ್ಟ್ 100% ಆಗುತ್ತೆ. ರೆಗ್ಯುಲರ್ ಆಗಿ ಇದು ಒಂದು 10 ಗ್ರಾಮ್, ಇದರ ಜೊತೆಗೆ ಕರಿಮುಂಡ ಮೆಣಸು ಅದೆರಡನ್ನೂ ಮಿಕ್ಸ್ ಮಾಡಿ ತಿಂದಾಗ ಇಟ್ ಹೆಲ್ಪ್ಸ್ ಇನ್ ಸ್ಟಾಪಿಂಗ್ ಎನಿ ಕೈಂಡ್ ಆಫ್ DNA ಸ್ಟ್ರಕ್ಚರಲ್ ಚೇಂಜ್ ನಮ್ಮ ದೇಹದಲ್ಲಿ. ಅಷ್ಟೇ ಅಲ್ಲ, ತಿನ್ನೋದಕ್ಕೆ ಮಾತ್ರ ಅಲ್ಲ, ನಮ್ಮ ಭಾರತದಲ್ಲಿ ಹುಟ್ಟಿದಿಂದ ಕೊನೆ ಉಸಿರಿರೋ ತನಕ ಅದಾದಮೇಲೂ ಎಲ್ಲದಕ್ಕೂ ಅರಿಶಿನ ಯೂಸ್ ಮಾಡ್ತೀವಿ. ಶಾಸ್ತ್ರ ಅಷ್ಟೇ ಅಲ್ಲ, ಅದರಲ್ಲಿ ಅಷ್ಟು ಔಷಧಿ ಗುಣಗಳಿವೆ. ಸ್ನಾನಕ್ಕಾಗಿರ್ಬೋದು, ಒಂದು ಮದುವೆ ಆಗಿರ್ಬೋದು, ಒಂದು ಹೊಸ ಮಗು ಹುಟ್ಟಿರುವಾಗಲಾಗಿರ್ಬೋದು, ಎಲ್ಲದಕ್ಕೂ ಇದು ಯೂಸ್ ಮಾಡ್ತೀವಿ. ಇದನ್ನು ಹಾಲಲ್ಲಿ ಹಾಕ್ಕೊಂಡು ಕುಡಿಬೋದು, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಎಲ್ಲರ ಮನೇಲೂ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಅಜ್ಜಿ ತಾತನ ನೋಡಿರ್ತೀರ. ಇದು ಒಂದು ಟಮ್ಲರ್ ಹಾಲು, ಮೆಣಸು, ಆಮೇಲೆ ಸಿಪ್ಪೆ ತೆಗ್ದಿರ ಶುಂಠಿ ಕಾಯಿಸ್ಬಿಟ್ಟು ಕುಡಿದ್ರೆ ಎಂಥ ಗಂಟ್ಲು ನೋವಿದ್ರು ಗಪ್ಪ ಅಂತ ಸರಿ ಹೋಗುತ್ತೆ. ನೀವು ಸುಮ್ಮನೆ ಸೂಪರ್ ಮಾರ್ಕೆಟಲ್ಲಿ ಟ್ರೈ ಮಾಡಿಬಿಟ್ಟು ಮತ್ತೆ ನಂಗೆ ಸರಿ ಹೋಗಿಲ್ಲ ಅಂತ ಹೇಳಿದಾಗ ಮತ್ತೆ ನಮ್ಮ ಮನೆ ಮದ್ದು ಇರೋ ಹೆಸರು ಹಾಳೋಗುತ್ತೆ. ಸಾವಯವ ಕೃಷಿಯಲ್ಲಿ ಬೆಳೆಸಿರುವಂತಹ ಪದಾರ್ಥಗಳನ್ನು ಬಳಸಿದಾಗ ಮಾತ್ರ 100% ನೀವು ರಿಸಲ್ಟ್ ನೋಡ್ತೀರಾ. ಇಲ್ಲ ಅಂದರೆ ನನ್ನ ಅಪ್ರೋಚ್ ಮಾಡಿ, ನೀವೇನೋ ಒಂದು ತಪ್ಪು ಮಾಡಿರ್ತೀರಿ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ಲಿ. ಇದು ನಮ್ಮ ಶುಂಠಿ. ಏನು ಸ್ಪೆಷಲ್ ಅಂದರೆ, ತುಂಬ ಜನ ಇವಾಗ ಹೇಳ್ತಾರೆ ಮಾಡರ್ನೈಸ್ಡ್ ಇದರಲ್ಲಿ ನಾನು ಶುಂಠಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ, ಹಸಿ ಶುಂಠಿ ಮಾತ್ರ ಬಳಸ್ತೀನಿ ಅಂತ. ತುಂಬ ಖುಷಿ. ಬಟ್ ಆದರೆ ಯಾವಾಗಲೂ ಶುಂಠಿನ ಬಳಸುವಾಗ ಸಿಪ್ಪೆ ಇರುತ್ತೆ ನೋಡಿ, ಆ ಸಿಪ್ಪೆ ತೆಗೆದ್ಬಿಟ್ಟು ಕುಟ್ಟಿ ಇಟ್ಟಾಗ ರಸ ಬರುತ್ತೆ. ಆ ರಸನ ಹಿಂಡಿ ಒಂದು ಸೈಡಲ್ಲಿ ಒಂದು 5 ನಿಮಿಷ ಇಟ್ಟಾಗ ಮೇಲ್ಗಡೆ ನೀರು ಬರುತ್ತೆ, ಕೆಳಗಡೆ ಒಂಥರ ಬೆಳ್ಳಗೆ ಸೆಟ್ಲಾಗುತ್ತೆ. ಆ ಸೆಟ್ಲಾಗೋದನ್ನ ಆಯುರ್ವೇದದಲ್ಲಿ ನಂಜು ಅಂತ ಹೇಳ್ತಾರೆ. ಇಟ್ಸ್ ಕಾಲ್ಡ್ ಪಾಯ್ಸನ್. ಸೊ ಮೇಲಿರೋ ಲಿಕ್ವಿಡ್ನ ಮಾತ್ರ ಕುಡಿಬೇಕು. ಅದನ್ನು ಕುಡಿದಾಗ ನೀವೇನು ಪರ್ಪಸ್ಗೆ ತೊಗೊತೀರೋ ಅದು ಫುಲ್ಫಿಲ್ ಆಗುತ್ತೆ. ಇಲ್ಲ ನನಗೆ ಅಸಿಡಿಟಿ ಆಗುತ್ತೆ, ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ ಬರುತ್ತೆ ಅಂದರೆ ಇದು ಸಿಪ್ಪೆ ತೆಗೆದಿರೋ ಒಣ ಶುಂಠಿ. ಇದನ್ನು ನೀವು ಕಾಫಿನೋ ಟೀನೋ ಸಕ್ಕರೆ ಹಾಕಂಗಿಲ್ಲ, ಹಾಲು ಹಾಕಂಗಿಲ್ಲ, ಊಟಕ್ಕಿಂತ ಮುಂಚೆ ಮಾಡ್ಕೊಂಡು ಕುಡಿದಾಗ ನೀವು ಬ್ಲೋಟಿಗೆ ಬರಲ್ಲ. ಆ ಡಿಫ್ರೆನ್ಸ್ ನೀವೇ ಗಮನಿಸ್ತೀರ.
ನೀಮ್ ಲೀಫ್ ಪೌಡರ್. ಎಲ್ಲರೂ ಆಗಿನ ಕಾಲದಲ್ಲಿ ಮನೇಲಿ ನೋಡಿದ್ರೆ ಒಂದು ಬೇವಿನ ಮರ ಇಟ್ಟಿರ್ತಾರೆ. ಏನಕ್ಕೆ ಅಂದರೆ ಎದ್ದೇಳಿದ ತಕ್ಷಣ ಬೇವಿನ ಕಡ್ಡಿಯಲ್ಲಿ ಹಲ್ಲುಜ್ಜಿದಾಗ ನಮ್ಮ ಬ್ಲಡ್ ಶುದ್ಧ ಆಗುತ್ತೆ ಅಂತ. ಬಟ್ ಈಗಿರೋ ಲೈಫ್ ಸ್ಟೈಲ್ ಇರಲ್ಲ ಎಷ್ಟೊಂದು ಜನ ಮನೆಗಳಲ್ಲಿ. ಅಂಥ ಟೈಮಲ್ಲಿ ಬೆಳಿಗ್ಗೆ ನೀರು ಕುಡಿದ ತಕ್ಷಣ ಇದನ್ನು ಒಂದಿಷ್ಟು ಚಿನ್ನದ ಅರಿಶಿನ ಹಾಕ್ಕೊಂಡು ತಿನ್ಕೊತ ಬಂದಾಗ ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ, ರೋಗಗಳು ಯಾವುದೂ ಬರಲ್ಲ, ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಸೊ ಲೆಮನ್ ಗ್ರಾಸ್ ಬಗ್ಗೆ ತೋಟದಲ್ಲೂ ಮಾತಾಡಿದೆ, ಮತ್ತೆ ಹೇಳ್ತೀನಿ. ಬ್ಯುಸಿ ಲೈಫ್, ಸಿಟಿ, ಜಾಗ ಇರಲ್ಲ ಬೆಳೆಸಲಿಕ್ಕೆ. ಸೊ ಅಂಥವ್ರಿಗೋಸ್ಕರ ಇದು ಡಿಹೈಡ್ರೇಟೆಡ್, ನಾಟ್ ದ ಡ್ರೈ, ಡಿಹೈಡ್ರೇಟ್ ಮಾಡಿ ಪ್ಯಾಕ್ ಮಾಡಿದ್ದೀವಿ. ಇದನ್ನು ನಿಮ್ಮ ಟೀ, ಕಾಫಿ ಅಥವಾ ಅರೋಮಾಥೆರಪಿಸ್ ಯೂಸ್ ಮಾಡ್ಕೊಬೋದು. ಚಳಿಗಾಲ ಈ ಸೀಸನಲ್ಲಿ ಇದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು, ಲೈಕ್ 100 ml ಇರೋದು ಒಂದು 25 ml ನೀರಾಗಲಿ, ಇದಕ್ಕೆ ಒಂದು ರಾ ಹನಿ ಮಿಕ್ಸ್ ಮಾಡಿಕೊಂಡು ಲೆಮನ್ ಸ್ಕ್ವೀಸ್ ಮಾಡ್ಕೊಂಡು ಕುಡಿದ್ರೆ ಎಂಥ ತಲೆನೋವಿದ್ರೂ ಗಪ್ ಅಂತ ಆಚೆ ಆರೋಗುತ್ತೆ. ಸೊ ತುಂಬ ಜನ ಬಿರಿಯಾನಿ ಪ್ರಿಯರ್ ಇರ್ತಾರೆ, ಗುಲ್ಕೋನ್ ಲವರ್ಸ್ ಇರ್ತಾರೆ. ಆದರೆ ಆಚೆ ತಗೊಳ್ಳೋ ಎಲ್ಲ ಮೋಸ್ಟ್ ಆಫ್ ದ ರೋಸಲ್ಲಿ ನೋಡಿದ್ರು ಔಷಧಿ ಹಾಕಿರ್ತಾರೆ. ನಾನು ನಿಮ್ಗೆ ಅವತ್ತು ತೋಟದಲ್ಲಿ ತೋರಿಸ್ದೆ, ಪಿಂಕ್ ಕಲರ್ ಪನ್ನೀರ್ ರೋಸ್ ಅಂತ ಹೇಳ್ತಾರೆ. ಅದ್ರದ್ದು ಅರೋಮನೂ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಇದನ್ನು ನೀವು ಬಿರಿಯಾನಿಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಟೀ ಲವರ್ಸ್ ಎಕ್ಸ್ಪೆಷಲಿ, ಇಲ್ಲ ನಾನು ಹಾಲು ಟೀ ಎರಡು ಮಿಕ್ಸ್ ಮಾಡಿ ಕುಡಿತೀನಿ ಅಂದರೆ, ನಿಮ್ಮ ನೀರು ಕಾಯುವಾಗ ಇದನ್ನು ಹಾಕಿ ಆಮೇಲೆ ಟೀ ಪೌಡರ್ ಹಾಕಿ ನಿಮ್ದೇನು ಪ್ರೊಸೀಜರ್ ಮಾಡ್ಕೊಂಡು ಕುಡಿದು ನೋಡಿ, ಅಷ್ಟು ಮಜಾ ಇರುತ್ತೆ ಇದ್ರ ಜೊತೆ ಟೀ ಕುಡಿದಾಗ. ಇದು ಸ್ವಾಸ್ಥ್ಯ, ಅದು ಹೇರ್ಲೂಮ್ ಕ್ಲೌಸ್. ಏನಪ್ಪ ನಾವೆಲ್ಲ ಕಡೆ ತೊಗೊತೀವಿ, ಇದರಲ್ಲಿ ಏನು ಸ್ಪೆಷಲ್ ಇದೆ ಅಂದರೆ, ಇದು ಎಣ್ಣೆ ತೆಗೆದೇ ಇರುವಂತಹ ಹೇರ್ಲೂಮ್ ಕ್ಲೌಸ್. ಇದನ್ನು ಏನಕ್ಕೆಲ್ಲ ಬಳಸ್ಬೋದು ಅಂದರೆ, ಅಡಿಗೆಗೆ ಬಳಸ್ತೀವಿ. ಅದನ್ನು ಬಿಟ್ಟರೆ ಥೆರಪೆಟಿಕ್ ಪ್ರಾಪರ್ಟಿಯಾಗಿ ಹಲ್ಲು ಬಂದಾಗ, ಆಗಿನ ಕಾಲದವ್ರು ತಕ್ಷಣ ಆಸ್ಪತ್ರೆಗೆ ಓಡ್ತಾ ಇರಲಿಲ್ಲ, ಇದನ್ನು ಹಲ್ಲಿನ ಮಧ್ಯೆ ಇಟ್ಟಾಗ ನಿಮ್ಮ ನೋವು ಕಡಿಮೆ ಆಗುತ್ತೆ. ಎಲ್ಲರೂ ಈಗ ಮೌತ್ ವಾಶ್ ಏನೂ ಯೂಸ್ ಮಾಡ್ತೀವಿ, ಬಟ್ ಅದು ಇಂಗ್ರೀಡಿಯೆಂಟ್ಸ್ ಓದಿ ನೋಡಿ ನಿಮಗೆ ಭಯ ಆಗುತ್ತೆ. ಇದರಲ್ಲಿ ಒಂದು 10 ತಗೊಂಡು 50 ml ನೀರಲ್ಲಿ ಸೋಪ್ ಮಾಡಿಬಿಡಿ. ಇಲ್ಲ ನಂಗೆ ಸೋಪ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ 100 ml ನೀರಿಗೆ ಒಂದು 20 ಹಾಕ್ಬಿಟ್ಟು ಸಿಮ್ಮರಲ್ಲಿ ಕಾಯಿಸಿ ಫಿಲ್ಟರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಡೈಲಿ ಹಲ್ಲುಜ್ಜಿದ ಮೇಲೋ ಅಥವಾ ನೀವು ಟ್ರಾವೆಲರ್ ಆಗಿದ್ರೆ ಆಚೆ ಎತ್ಕೊಂಡು ಹೋಗ್ಬಿಟ್ಟು ಮೌತ್ ವಾಶಾಗಿ ಯೂಸ್ ಮಾಡ್ಕೊಬೋದು. ಜೇನುತುಪ್ಪ ಯಾರಿಗೆ ಇಷ್ಟ ಆಗಲ್ಲ? ಸ್ವೀಟ್ ಅಂದರೆ ಎಲ್ಲರೂ ಪ್ರಿಯರೇ. ಆದರೆ ನಮ್ಮಲ್ಲಿ ಸ್ವಸ್ತ್ಯ ಆರ್ಗ್ಯಾನಿಕ್ ಫಾರ್ಮ್ಸಲ್ಲಿ ಜೇನು ಅನ್ನೋದು ಬರೀ ಜೇನಲ್ಲ, ಇಟ್ಸ್ ವೈಲ್ಡ್ ಫಾರೆಸ್ಟ್ ರಾ ಹನಿ. ರಾ ಹನಿ ಏನಕ್ಕೆ ರಾ ಅನ್ನೋದು ತುಂಬ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲೇ ಮಾರ್ಕೆಟಲ್ಲಿ ಜೇನುತುಪ್ಪ ತಗೊಳ್ಳಿ, ಆರ್ಗ್ಯಾನಿಕ್ ಅಂತ ಹೇಳ್ತಾರೆ, ನ್ಯಾಚುರಲ್ ಅಂತ ಹೇಳ್ತಾರೆ. ಆ ರಾ ಅನ್ನೋ ವರ್ಡ್ ಬರಲ್ಲ, ಏಕೆಂದರೆ ಜೇನ ಪ್ರೋಸೆಸ್ ಮಾಡಿಬಿಡ್ತಾರೆ. ಯಾವಾಗ ನೀವು ಜೇನುತುಪ್ಪನ ಪ್ರೋಸೆಸ್ ಮಾಡ್ತೀರೋ ಅದರಲ್ಲಿರೋ ಮೈಕ್ರೋನ್ಯೂಟ್ರಿಯೆಂಟ್ಸ್, ಫ್ಲೆಮನಾಯ್ಡ್ಸ್, ಪಾಲಿಪಿನಾಲ್ ಎಲ್ಲ ಸತ್ತೋಗುತ್ತೆ. ಆವಾಗ ಬರೀ ಸಕ್ಕರೆ ಪಾಕ ತಿಂದಾಗ. ನೀವು ಕೇಳ್ಬೋದು ಏನಕ್ಕೆ ಅದನ್ನ ಪ್ರೋಸೆಸ್ ಮಾಡ್ತಾರೆ ಅಂತ. ಕೆಲವ್ರು ಹೇಳ್ತಾರೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡಲಿಕ್ಕೆ ಅಂತ. ಅಲ್ಲವೇ ಅಲ್ಲ. ಈಜಿಪ್ಟಲ್ಲಿ ತುಂಬ ಜನ ನೋಡಿರ್ತೀವಿ, ಕೇಳಿರ್ತೀವಿ, ಜೇನುತುಪ್ಪ ರಾ ಆಗಿದ್ದಾಗ ಹಳೇದು ಆಗ್ತಾ ಆಗ್ತಾ ಅದರಲ್ಲಿರೋ ಔಷಧಿ ಗುಣಗಳನ್ನ ಜಾಸ್ತಿ ಮಾಡುತ್ತೆ. ಸೊ ವೈಲ್ಡ್ ಫಾರೆಸ್ಟ್ ರಾ ಹನಿ ಅಂದರೆ ಅದು ಅನ್ಟಚ್ಡ್ ಬೈ ಹ್ಯೂಮನ್ ಬೀಯಿಂಗ್ ಅಂಟಿಲ್ ವಿ ಹಾರ್ವೆಸ್ಟ್. ಆಚೆ ಇರೋ ಹನಿ ತೊಗೊತಾರೆ, ಅದನ್ನು ಈಗೆಲ್ಲ ಮನೇಲಿ ಬಳಸಿರ್ತೀರ. ಕೆಮ್ಮು ಬಂದಾಗ ಜೇನುತುಪ್ಪ ಕೆಮ್ಮು ಬಂದಾಗ ಜೇನುತುಪ್ಪನ ಮಿಕ್ಸ್ ಮಾಡಿ ತಿಂದಿರ್ತೀರ, ಬಟ್ ರಿಸಲ್ಟ್ ಬರಲ್ಲ. ಡಾಕ್ಟ್ರ್ ಹತ್ರ ಹೋಗ್ತೀವಿ, ಅಯ್ಯೋ ಈಗಿರೋ ಜೇನುತುಪ್ಪ ಎಲ್ಲ ಸುಳ್ಳು ಅದರ ಮೆಡಿಸಿನ್ ಆಗಲ್ಲ ಅಂತ ನಾವೇ ಒಂದು ಮೈಂಡ್ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ನಮ್ಮಲ್ಲಿ ಎಷ್ಟೊಂದು ಜನ, ಇವನ್ ನಮ್ಮ ರಿವ್ಯೂಸ್ ಕೂಡ ನೀವು ನೋಡ್ಬೋದು, ಬರೀ ಜೇನುತುಪ್ಪ ಯೂಸ್ ಮಾಡಿ, ವೈಲ್ಡ್ ಫಾರೆಸ್ಟ್ ರಾ ಹನಿ ಯೂಸ್ ಮಾಡಿ ರೆಸ್ಪಿರೇಟರಿ ಏಲ್ಮೆಂಟ್ಸ್ ಸಪೋರ್ಟ್ ಮಾಡಿ ಹೀಲ್ ಆಗಿದ್ದಾರೆ. ಕ್ರೋನಿಕ್ ಕಾಫ್, ಒಂದು ಪುಟ್ಟ ಉದಾಹರಣೆಗೆ, ಹೋದ್ವಾರ ಒಬ್ಬರು ಹೆಸರು ಕವಿತಾ ಅಂತ, ಅವ್ರಿಗೊಂದು 45 ವಯಸ್ಸು. ಅವರು ಬೇಬಿ ಸಿಟರ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಿರ್ಚಿ ಗಂಟ್ಲು ಊದ್ಬಿಟ್ಟು ಅವ್ರಿಗೇನಾಯ್ತು ಅಂದರೆ ಹಂಗೆ ಡೇ ಬೈ ಡೇ ಮಾತಾಡೋಕ್ಕೆ ಬರಲಿಲ್ಲ. ಆಗ ಹೇಳಿದ್ರಂತೆ ಡಾಕ್ಟ್ರು, ನೀವು ಸರ್ಜರಿ ಮಾಡಬೇಕು, ಇಲ್ಲಾಂದರೆ ಸರಿ ಹೋಗಲ್ಲ ಅಂತ. ಅವರು ನಮ್ಮ ಕಸ್ಟಮರ್ ಆಲ್ಮೋಸ್ಟ್ 5-6 ವರ್ಷದಿಂದ. ಅವ್ರು ಏನು ಮಾಡೋಣ ಅಂತ ಕೇಳಿದ್ರು. ಏನೆಲ್ಲ ಅವ್ರಿಗೆ ನಾನು ಕೊಟ್ಟಿದ್ದು ವೈಲ್ಡ್ ಫಾರೆಸ್ಟ್ ರಾ ಸ್ಟಿಂಗ್ಲೆಸ್ ಬೀ ಹನಿ, ಮತ್ತು ಸಿಂಗಲ್ ಹೈವ್ ಹನಿ, ಮತ್ತು ವೈಲ್ಡ್ ಫಾರೆಸ್ಟ್ ರಾ ರಾಕ್ ಬೀ ಹನಿ. ಈ ಮೂರನ್ನ ಡಿಫ್ರೆಂಟ್ ಟೈಮಲ್ಲಿ ವಿತ್ ದ ಡಿಫ್ರೆಂಟ್ ಹರ್ಬ್ ಇನ್ಫ್ಯೂಸ್ ಮಾಡಿ ತಗೊಳ್ಳಿ ಅಂತ. 3 ದಿನದಲ್ಲಿ ಸರಿಯೋಯ್ತು ಅಂದರೆ ಕಡಿಮೆ ಆಯಿತು. ಈಗ ಅವ್ರಿಗೆ ಮಾತು ಬರ್ತಾ ಇದೆ, ಅವರಿಗೆ ಅಯ್ಯಪ್ಪ ನಾನು ಸರ್ಜರಿ ಮಾಡಿ ನೆಸೆಸಿಟಿ ಇಲ್ಲ ಅನ್ನೋ ಒಂದು ನಂಬಿಕೆನೂ ಬಂದಿದೆ. ನೀವು ರೈಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದಾಗ ನಿಮ್ಮ ಕಿಚನ್ ಇಸ್ ಅ ಫಾರ್ಮಸಿ,
ಏನ್ಷಿಯಂಟ್ ಹರ್ಬ್ಸ್ ಆಸ್ ಅ ಮೆಡಿಸಿನ್. ಬನ್ನಿ ಹನಿ ಬಗ್ಗೆ ತಿಳ್ಕೊಳ್ಳೋಣ. ಜನರಲಾಗಿ ಮಾರ್ಕೆಟಲ್ಲಿರೋ ಹನಿಗಳೆಲ್ಲ ಹೆಂಗೆ ಅಂದರೆ ಪೆಟ್ಟಿಗೆ ಜೇನು ಅಥವಾ ಎಪಿಕಲ್ಚರಲ್ಲಿ ಬೆಳೆಸ್ತಾರೆ. ಸೊ ಯಾವಾಗಲೂ ಈಗ ನಿಮ್ಗೊಂದು ಎಕರೆ ಇದೆ ಅಂದರೆ ಅದಕ್ಕೆ ತಕ್ಕಂತೆ ಪೆಟ್ಟಿಗೆ ಇಡಬೇಕು. ಒಂದು ನೀವು 100 ಪೆಟ್ಟಿಗೆ ಇಟ್ಬಿಟ್ಟಾಗ ಆಹಾರ ಇರಲ್ಲ. ಪಾಲಿನೇಷನ್ ಟೈಮಲ್ಲಿ ಬೀಸ್ ಸತ್ತೋಗುತ್ತೆ ಅಂದ್ಬಿಟ್ಟು ಅಲ್ಲಲ್ಲಿ ಬೌಲ್ಸಲ್ಲಿ ಸಕ್ಕರೆ ಪಾಕ ಮತ್ತು ಆ್ಯಂಟಿಬಯೋಟಿಕ್ಸ್ ಇಟ್ಕೊಳ್ತಾರೆ. ಯಾರು ಬಂದು ಗೂಡೊಳಗೆ ಹೋಗಿ ಸಕ್ಕರೆನೂ ಆ್ಯಂಟಿಬಯೋಟಿಕ್ ಹಾಕಲ್ಲ. ಅಲ್ಲಲ್ಲಿ ಇಟ್ಟಾಗ ಆಹಾರನ ಹುಡ್ಕೊಂಡು ಹೋಗಿರೋ ಜೇನು ಹುಳಗಳು ಏನು ಮಾಡುತ್ತೆ, ಅಲ್ಲಿರೋ ಸ್ವೀಟ್ನರ ಮೆಡಿಸಿನ ತೊಗೊಂಬಂದು ತಿಂದ್ಬಿಟ್ಟು ಗೂಡಲ್ಲಿ ಹಾಗೆ ಮಲ್ಕೊಂಡ್ಬಿಡ್ತಾರೆ. ಗೂಡಲ್ಲಿ ಮಲ್ಕೊಂಡಾಗ ಏನಾಗುತ್ತೆ, ಅದು ಮತ್ತೆ ಆ ಜೇನೊಳಗೆ ಹೋಗುತ್ತೆ. ನಾವು ತಿಂದಾಗ ನಮಗೆ ಅದು ಅನ್ಹೆಲ್ದಿ ಆಗುತ್ತೆ. ಬಟ್ ಇಲ್ಲಿ ಸ್ವಸ್ತಿಯಾದಲ್ಲಿರೋ ಜೇನು ಹೆಂಗೆ ಅಂದರೆ, ಬಿಫೋರ್ ಗ್ರೀನ್ ರೆವಲ್ಯೂಷನ್ ನಮ್ಮಲ್ಲಿ 64,000 ಇಂಥ ಜಾಸ್ತಿ ಜೇನುಳಗಳಿತ್ತು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಜೇನುತುಪ್ಪ ತಪ್ಪು, ಮಕ್ಳಿಗೆ ಕೊಡಬಾರ್ದು, ಅದು ಶುಗರ್ ಜಾಸ್ತಿ ಆಗುತ್ತೆ ಹಂಗೆಲ್ಲ ಹೇಳಿ ಮೆಡಿಸಿನ್ಸ್ ಹಾಕಿ ಜೇನುಳಗಳನ್ನ ಸಾಯಿಸಿದ್ರು. ಈಗ ಒಂದು 5-6 ವರ್ಷದಿಂದ ಮತ್ತೆ ಜೇನು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಬಟ್ ನಮಗಿರೋ ಡಿಮ್ಯಾಂಡ್ಗೆ ಎಲ್ಲಿ ಸಿಗುತ್ತೆ ಜೇನು? ಹಾಗಾಗಿ ಎಲ್ಲ ಹೆಪಿಕಲ್ಚರು ಅಥವಾ ಅವರೇ ಗ್ರೋ ಮಾಡ್ತಾರೆ, ಫಾರ್ಮಲ್ಲಿ ಇಟ್ಕೊಂಡೆ ಅಂತ ಹೇಳ್ತಾರೆ. ಆದರೆ ಹನಿ ಅನ್ನೋದು ಇಟ್ ಈಸ್ ಎ ನೇಚರ್ಸ್ ಗಿಫ್ಟ್ ಫಾರ್ ವೆಲ್ನೆಸ್ ಆಫ್ ಮ್ಯಾನ್ಕೈಂಡ್ ಗಿಫ್ಟೆಡ್ ಬೈ ಯೂನಿವರ್ಸ್. ಹನಿಯಲ್ಲಿರೋ ಕೆಮಿಕಲ್ ಕಾಂಪೋಸಿಷನ್, ವೈಲ್ಡ್ ಫಾರೆಸ್ಟ್ ರಾ ಹನಿಯಲ್ಲಿರೋ ಕೆಮಿಕಲ್ ಕಾಂಪೋಸಿಷನ್ ಮತ್ತು ಮನುಷ್ಯನ ದೇಹದಲ್ಲಿರೋ ರಕ್ತದಲ್ಲಿರೋ ಕೆಮಿಕಲ್ ಕಾಂಪೋಸಿಷನ್ ಒಂದೇ. ಜನಗಳೇ ಮತ್ತೆ ಹೇಳ್ತಾ ಇದ್ದೀನಿ, ವೈಲ್ಡ್ ಫಾರೆಸ್ಟ್ ರಾ ಹನಿ. ಕೆಲವರು ವೈಲ್ಡ್ ಫಾರೆಸ್ಟ್ ಹನಿ ಅಂತ ಹಾಕ್ತಾರೆ, ರಾ ಇರಲ್ಲ. ಕೆಲವರು ರಾ ಅಂತ ಹಾಕ್ತಾರೆ, ವೈಲ್ಡ್ ಫಾರೆಸ್ಟ್ ಅಂತ ಇರಲ್ಲ. ಈ 4 ಅಕ್ಷರಗಳಿದ್ರೆ ಅದನ್ನು ನೀವು ಮದ್ದಾಗಿ ಯೂಸ್ ಮಾಡಿದ್ರೆ, ಇನ್ನೂ ಆಯುರ್ವೇದದಲ್ಲಿ ಯೂಸ್ ಮಾಡ್ತಾರೆ. ಎಷ್ಟೋ ಒಂದು ತರಹದ ರೋಗಗಳನ್ನ ಸರಿ ಮಾಡ್ತಾ ಇದ್ದಾರೆ. ಅಸ್ತಮ ಆಗಿರ್ಬೋದು, ನಿದ್ದೆ ಬರದೇ ಇರ್ಬೋದು, ಬ್ಯೂಟಿ. ಎಲ್ಲರೂ ತುಂಬ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಎಷ್ಟೆಷ್ಟೋ ಸ್ಪೆಂಡ್ ಮಾಡ್ತೀವಿ. ಸ್ಪೆಂಡ್ ಮಾಡೋದೇ ಅಲ್ಲ, ಅಷ್ಟೇ ಅಲ್ಲ, ಬಟ್ ಸೈಡ್ ಎಫೆಕ್ಟ್ಸ್ ಇದೆ. ಇದನ್ನು ಹಾಕ್ಕೊಂಡು ನೀವು ಸ್ನಾನಕ್ಕಿಂತ ಮುಂಚೆ ಒಂದು ಮಸಾಜ್ ಕೊಟ್ಕೊಂಡಾಗ ಅಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ. ಮಕ್ಕಳಿಗೆ, ಹುಟ್ಟಿದ ಮಗುಗಳಿಗೆ 80 ವರ್ಷದಿಂದ ಸುಶ್ರುತ ಹೇಳಿದ್ದಾರೆ, ಸಕ್ಕರೆ ನೀರು ಇಡ್ತಾ ಇರಲಿಲ್ಲ. ಇದೊಂದು ಚೂರು ಇಟ್ಟಾಗ ಒಂದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಎರಡನೇದು, ಅವ್ರು ದೊಡ್ಡವರಾಗ್ತಾ ಲೈಕ್ ಆಫ್ಟರ್ 6 ಮಂತ್ಸ್ ನೀವು ಕೊಟ್ಟಾಗ, 1 year ಕೊಟ್ಟಾಗ ಬೇಗ ಮಾತು ಬರುತ್ತೆ. ನೀವೆಲ್ಲ ಗಮನಿಸಿರ್ತೀರ, ನಾಲ್ಗೆ ಇದೆಯಲ್ಲ, ನಾಲ್ಗೆ ಮೇಲೆ ಇನ್ನೊಂದು ಸಣ್ಣ ನಾಲ್ಗೆ ಇದೆ, ಅದನ್ನು ಸ್ಟ್ರಾಂಗ್ ಮಾಡುತ್ತೆ ವೈಲ್ಡ್ ಫಾರೆಸ್ಟ್ ರಾ ಹನಿ ಇದು ಮಾಡಿದಾಗ. ಸೊ ಹನಿ ಬಗ್ಗೆನೇ ಬೇಕಾದ್ರೆ ನಾವು ಒಂದಿನ ಪೂರ್ತಿ ಮಾತಾಡ್ಬೋದು. ಸೊ ಯಾವ್ಯಾವ ಥರ ಹನಿಗಳಿದೆ ಅಂತ ನಿಮ್ಗೆ ಹೇಳ್ತೀನಿ. ವೈಲ್ಡ್ ಫಾರೆಸ್ಟ್ ರಾ ಫ್ಲೋರಲ್ ಹನಿ. ಮಳೆಗಾಲ ನಿಂತ ಮೇಲೆ ಹೂಗಳು ಮಕರಂದ ಬರುತ್ತಲ್ಲ, ಅಂಥ ಟೈಮಲ್ಲಿ ಈ ಬೀಸ್ ಬಂದು ಆ ಒಂದು ನೆಕ್ಟರ್ಗಳನ್ನು ಹನಿ ತಗೊಳುತ್ತೆ. ಅದು ತುಂಬ ಆಗಿರುತ್ತೆ. ಫಸ್ಟ್ ಟೈಮು ಈ ಮಾರ್ಕೆಟಲ್ಲಿ ಯಾವ್ಯಾವ್ದು ಹನಿ ಬಳಸಿರ್ತೀರ ಅಂಥವ್ರು ಇದಕ್ಕೆ ಶಿಫ್ಟ್ ಆಗ್ಬೋದು. ಯಾಕೆಂದರೆ ತುಂಬ ಸಟ್ಲ್ ಇರುತ್ತೆ, ನಿಮಗೇನು ಡಿಫ್ರೆನ್ಸ್ ಅನಿಸಲ್ಲ. ಎರಡನೇದು ವೈಲ್ಡ್ ಫಾರೆಸ್ಟ್ ಕ್ಯಾವಿಟಿ ಹನಿ ಅಂತ. ಈ ಹನಿಗಳು ಅಂದರೆ ಈ ಜೇನುಳಗಳು ಪೊದರೆಗಳಿರುತ್ತೆ ನೋಡಿ, ಕ್ಯಾವಿಟೀಸ್, ಅಂಥದ್ರಲ್ಲಿ ಹೋಗಿ ಕಟ್ಟಿರುತ್ತೆ. ಎಕ್ಸ್ಪೆಷಲಿ ಯಾರಿಗಾದರೂ ತುಂಬ ಅವಾಗ ಇಮ್ಯುನಿಟಿ ಲೋ ಇದೆ ಅಥವಾ ಅದರಿಂದ ಇಫ್ ಯು ಹ್ಯಾವಿಂಗ್ ಎ ಡಿಫಿಕಲ್ಟೀಸ್ ಅಂದಾಗ ಇದನ್ನು ಚಿನ್ನನಾಡನ್ ಮತ್ತು ಕರಿಮುಂಡ ಸೋಕ್ ಮಾಡಿ ತಗೊಂಡಾಗ ಇಟ್ ನ್ಯಾಚುರಲಿ ಹೆಲ್ಪ್ಸ್ ಇನ್ ಕಿಲಿಂಗ್ ದ ಬ್ಯಾಡ್ ವೈರಸಸ್ ಆರ್ ಬ್ಯಾಕ್ಟೀರಿಯಾ. ವೈಲ್ಡ್ ಫಾರೆಸ್ಟ್ ರಾಕ್ ಬಿ ಹನಿ. ಇದು ನೀವು ತಿಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಮರಳು ಇರುತ್ತೆ. ಏನಕ್ಕೆ ಅಂದರೆ ಇವುಗಳು ಕಲ್ಲು ಬಂಡೆಗಳ ಮಧ್ಯೆ ಕಟ್ಟಿರುತ್ತೆ. ಮಕ್ಕಳು ಅಥವಾ ಯಾರು ಹಾಡು ಮ್ಯೂಸಿಕ್ ಹೋಗ್ತಾರೆ, ಗಂಟು ಕ್ಲೀನ್ ಮಾಡ್ಕೋಬೇಕು, ದಿಸ್ ಎಕ್ಸಲೆಂಟ್ ಮೆಡಿಸಿನ್. ಮತ್ತು ಕೆಮ್ಮಿಂದ ಗರ ಅಂತ ಇರುತ್ತೆ, ಇದಕ್ಕೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನು ಜಾಸ್ತಿ ಬೆನಿಫಿಟ್ಸ್ ಹೇಳಲ್ಲ, ಯಾಕೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಎರಡೆರಡು ಹೇಳ್ತೀನಿ. ಬಟ್ ಇದನ್ನು ಒಂದೊಂದು ಹನಿಗಳನ್ನು ವಿಧ ಥರ ಯೂಸ್ ಮಾಡಿದ್ರೆ ಇಟ್ ಆಕ್ಟ್ಸ್ ಆಸ್ ಅ ಮೆಡಿಸಿನ್. ವೈಲ್ಡ್ ಫಾರೆಸ್ಟ್ ರಾ ಸ್ಮಾಲ್ ಬಿ ಬುಷ್ ಹನಿ. ಇದು ಎಂಥದ್ದು ಅಂದರೆ, ಬುಷ್ಗಳಿರುತ್ತೆ ನೋಡಿ, ಗಿಡಗಳ ಮಧ್ಯೆ ಬುಷಿ ಇರುತ್ತಲ್ಲ, ಅಂಥದ್ಗಳ ಮಧ್ಯೆ ಕಟ್ಟಿರುತ್ತೆ. ಆ್ಯಂಡ್ ದಿಸ್ ಇಸ್ ಎಕ್ಸ್ಪೆಷಲಿ ಫಾರ್ ಕಿಡ್ಸ್. ಹೇಗೆ ಅಂತ ಹೇಳಿದ್ರೆ, ಅವಾಗ ಜ್ವರ ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ ಅಂತಲ್ಲ, ಅಂಥ ಟೈಮಲ್ಲಿ ಇದನ್ನ ಬಳಸ್ಬೋದು. ಇದು ವೈಲ್ಡ್ ಫಾರೆಸ್ಟ್ ಫ್ಲೋರಲ್ ಹನಿ. ನಾನು ಹೇಳಿದ್ನಲ್ಲ, ಆಗಿರುತ್ತೆ. ಇದು ಮಸ್ಕಿತಿ ಹನಿ. ಇಲ್ಲಿ ನಮ್ಮ ಎಲ್ಲ ಜೇನುಗಳಲ್ಲೂ ನೀವು ಮೇಲೊಂಥರ ನೊರೆ ಥರ ನೋಡ್ತೀರಾ. ಸೊ ಈ ರೀತಿ ನೀವೇನಾದರೂ ಆನ್ಲೈನ್ ಬುಕ್ ಮಾಡಿದಾಗ ಗಾಬರಿ ಆಗಬೇಡಿ. ಇದು ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ನಡೀತಾರಿಂದ, ಇಟ್ಸ್ ಬೀಂಗ್ ಎ ರಾ ಹನಿ ಆಗಿರೋದ್ರಿಂದ ಒಳಗಡೆ ಒಂದು ಫಂಕ್ಷನ್ ನಡೀತದೆ, ಹಾಗಾಗಿ ಇದು ಬರುತ್ತೆ. ಇದು ನೀವು ತಿಂದ್ರೂ ಮತ್ತೆ ಇಟ್ ಇಸ್ ಎಡಿಬಲ್. ಈಗ ಕಾಡು ಜನರೆಲ್ಲ ನೋಡಿದ್ರೆ ಅವರು ಜೇನು ತಿನ್ನಲ್ಲ, ಆ ಜೇನು ಮೇಲೆ ಬರುತ್ತೆ ನೋಡಿ, ಅದನ್ನು ತಿಂತಾರೆ. ಯಾಕೆಂದರೆ ಫ್ಲೆಮನಾಯ್ಡ್ಸು, ಮೈಕ್ರೋನ್ಯೂಟ್ರಿಯನ್ಸು ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ. ಇದು ತಿಂದಾಗ ನಿಮ್ಮ ನಾಲ್ಗೆಲ್ಲ ಒಂದು ಸ್ವಲ್ಪ ನಿಂತ್ಬಿಟ್ಟು ಆಮೇಲೆ ಒಳಗೋಗುತ್ತೆ, ಒಂಥರ ಚುಚ್ಚಿದಂಗೆ ಆಗುತ್ತೆ. ಯಾರಿಗಾದ್ರೂ ಕೆಮ್ಮು ಆವಾಗ ಬರುತ್ತೆ,
ಅದನ್ನು ಏನಕ್ಕೆ ಬರುತ್ತೆ ಅಂತ ಕಂಡುಹಿಡಿಯೋಕ್ಕಾಗಲಿಲ್ಲ ಅಂದರೆ ದಿಸ್ ಇಸ್ ದ ಬೆಸ್ಟ್ ಮೆಡಿಸಿನ್. ಇದು ಕಸರು ಹನಿ ಅಂತ ಹೇಳ್ತೀವಿ. ಈ ಜೇನುಳ ದೇ ಕಮ್ ಔಟ್ ಅಂದರೆ ಒಂದೊಂದು ಜೀವಗಳಿಗೂ ಒಂದೊಂದು ಲೈಫ್ ಸ್ಪ್ಯಾನ್ ಅಂತ ಇರುತ್ತೆ. ಯಾವಾಗ ಕಹಿ ಹೂಗಳು ಬರುತ್ತೆ ನೋಡಿ, ಅಂಥ ಟೈಮಲ್ಲಿ ಮಾತ್ರ ದೇ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಇದ್ರದ್ದು ತಿಂದಾಗಲೇ ಸ್ವಲ್ಪ ಕಹಿ ಬರುತ್ತೆ, ನಂಗೆ ಸ್ವೀಟ್ ಇಷ್ಟ ಆಗಲ್ಲ ಬಟ್ ಹನಿ ತಿನ್ನಬೇಕು ಅಂತ ಆಸೆ ಅನ್ನೋರು ಇದ್ರಲ್ಲಿ ತೊಗೋಬೋದು. ಇದರಲ್ಲಿ ಗ್ಲೈಸಮಿಕ್ ಇಂಡೆಕ್ಸು ಲೋ ಇರುತ್ತೆ. ಇದು ವೈಲ್ಡ್ ಫಾರೆಸ್ಟ್ ರಾ ಸಿಂಗಲ್ ಹೈವ್ ಹನಿ ಅಂತ ಹೇಳ್ತೀವಿ. ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಅಸ್ತಮಾ, ವೀಸಿಂಗ್ ಈ ರೀತಿ ಏನೋ ಬೇರೆ ಇದ್ದರೆ ಇದು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಇದನ್ನು ಕಾಯಕಲ್ಪನೆ ಎರಡು ಮಿಕ್ಸ್ ಮಾಡ್ಕೊಂಡು ತೊಗೊಂಡಾಗ ಯು ವಿಲ್ ಸಿ ಎ ಡಿಫ್ರೆನ್ಸ್. ಒಬ್ಬರು ಬೆಂಗಳೂರಲ್ಲಿ ಅವರಿಗೆ ಒಂದು 60 ವಯಸ್ಸು ಇರ್ಬೋದು, ವಿಂಟರ್ ಬಂದರೆ ಮಾತಾಡೋದೇ ಕಷ್ಟ ಆಗ್ತಾಯಿತ್ತು. ಇದು ಅವ್ರಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಆಗಿದೆ. ಮೇಲಿರೋ ನೋರೇನ ಮತ್ತೆ ಹೇಳ್ತೀನಿ, ಇಟ್ಸ್ ಎಡಿಬಲ್, ಇಟ್ ಇಸ್ ನಾಟ್ ಸ್ಪಾಯ್ಲ್ಡ್. ಇದು ವೈಲ್ಡ್ ಫಾರೆಸ್ಟ್ ಬ್ಯಾಂಬೂ ಹನಿ ಅಂತ ಹೇಳ್ತೀವಿ. ಬಿದಿರು ಒನ್ಸ್ ಇನ್ 65 ಇಯರ್ಸ್ ಮಾತ್ರ ಹೂವು ಬಿಡುತ್ತೆ. ಅಂಥ ಟೈಮಲ್ಲಿ ಆ ಹ್ಯಾಲೋಸ್ ಒಳಗೆ ಗೂಡು ಕಟ್ಟುತ್ತೆ. ಆ ಬ್ಯಾಂಬೂ ಆ ಮಕರಂದಗಳು ತೊಗೊಂಡು ಅದರಿಂದ ಮಾಡಿದೆ. ನೀಲಕುರಿಂಜಿ 12 to 15 ಇಯರ್ಸ್ ಎಲ್ಲರಿಗೂ ಗೊತ್ತು. ಬ್ಲೂ ಫ್ಲವರ್ಸ್ ಬಗ್ಗೆ ನಾನು ಹೇಳಂಗೇ ಇಲ್ಲ. ಆ್ಯಂಡ್ ಎಸ್, ಅವರ್ ನನ್ ಅದರ್ ದನ್ ಅವರ್ ವೈಲ್ಡ್ ಫಾರೆಸ್ಟ್ ಸ್ಟಿಂಗ್ಲೆಸ್ ಬಿ ಹನಿ. ಸ್ಟಿಂಗ್ಲೆಸ್ ಬಿ ಅಂದರೆ 99% ಎಲ್ಲರಿಗೂ ಗೊತ್ತು. ಅದು ಮಕ್ಕಳಿಂದ ಎಲ್ಲರೂ ಬಳಸ್ಬೋದು. ಹೇಳ್ತಾರಲ್ಲ, ಒಂದು ಆಹಾರ ಎಲ್ಲದಕ್ಕೆ ಮದ್ದು ಅಂತ. ನಾನು ಆಯುರ್ವೇದದಲ್ಲಿ ಹೇಳ್ತಾರೆ, ಸ್ಟಿಂಗ್ಲೆಸ್ ಬಿ ಸಿಕ್ಕರೆ ಕಾಂಬಿನೇಷನ್ ಮಾಡಿ ತಗೊಳ್ಳಿ ಅಂತ. ಎಲ್ಲದಕ್ಕೆ ಹೆಂಗೆ ಅಂತ ಹೇಳಿದ್ರೆ, ವರ್ಕೌಟ್ ಮಾಡ್ತೀರಾ, ಇದನ್ನು ತಗೊಂಡಾಗ ಇಟ್ ಹೆಲ್ಪ್ಸ್ ಇನ್ ರಿಪೇರಿಂಗ್ ಆ್ಯಂಡ್ ಹೀಲಿಂಗ್ ಯುವರ್ ಟಿಶ್ಯೂಸ್ ವೆರಿ ಫಾಸ್ಟ್. ಇಮ್ಯುನಿಟಿ ಬೂಸ್ಟ್ ಆಗಬೇಕು, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತೊಗೊಬೋದು. ಆಮೇಲೆ ಇಫ್ ಯುವರ್ ಅಥ್ಲೆಟ್, ಸ್ಪೋರ್ಟ್ಸಲ್ಲಿ ಇದ್ದೀರಾ ಅಂದರೆ ತಿನ್ಬಿಟ್ಟು ಓಡೋಕ್ಕಾಗಲ್ಲ, ನಿದ್ದೆ ಬರುತ್ತೆ, ಇಂಥ ಟೈಮಲ್ಲಿ ತೊಗೊಂಡಾಗ ಇಲ್ಲಿ ಗೆಟ್ ಇಮಿಡಿಯೇಟ್ ಆ್ಯಂಡ್ ಇನ್ಸ್ಟೆಂಟ್ ಎನರ್ಜಿ. ಒಂದು ಚಿಕ್ಕ ಸ್ಟೋರಿ. 3 ದಿನದ ಮುಂಚೆ US ರಿಟರ್ನ್ ಕಪಲ್ಸ್, ಒಬ್ಬರು IT ಕೆಲಸ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಹೋಮ್ ಮೇಕರ್. ಅವರಿಗೆ ಆಲ್ಮೋಸ್ಟ್ ಈ ಸೀಸನ್ ಚೇಂಜ್ ಆಗಿ 20 ದಿನದಿಂದ ಮಾತ್ರೆ ತೊಗೊಂಡ್ರು ಸರಿ ಹೋಗಿಲ್ಲ. ತುಂಬ ಫ್ಲಮ್ ಎಲ್ಲ ಬರ್ತಾ ಇತ್ತಂತೆ. ಆ್ಯಂಡ್ ನಮ್ಮದು ಹನಿ ತೊಗೊತ ಯೂಸ್ ಮಾಡ್ತಾಯಿದ್ರು ಅವರ ಫ್ಯಾಮಿಲಿ ಒಬ್ಬರು. ಆಮೇಲೆ ಇವರು ತೊಗೊತಾ ಇದ್ದಾರೆ. ಅವ್ರು ಕೇಳಿದ ಏನು ಕ್ವೆಶನ್, ನಿಮ್ಮ ಹನಿ ಕ್ರಿಸ್ಟಲೈಸ್ ಆಗಲ್ವಾ ಅಂತ. ಹಾಗೆ ಆಗುತ್ತೆ ನೋಡಿ. ಕ್ರಿಸ್ಟಲೈಸೇಷನ್ ಇಸ್ ಅ ಪ್ರೋಸೆಸ್. ನಿಮಗೆ ಇದನ್ನು ನೀವು ಹಂಗೆ ತಿನ್ಬೋದು, ತುಂಬ ಲೈಟಾಗಿರುತ್ತೆ ಸ್ವೀಟ್ನರ್ ಆಗಿ. ಇಲ್ಲ ಬೇಡ ಅಂದರೆ ಲೈಟಾಗಿ ಬಿಸಿಲಲ್ಲಿ ಇಡಿ, ಹಂಗೆ ಮೆಲ್ಟ್ ಆಗಿಬಿಟ್ಟು ಮತ್ತೆ ನಿಮಗೆ ಹನಿ ಸಿಗುತ್ತೆ. ಹರಳೆಣ್ಣೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಈಗ ಎಷ್ಟೊಂದು ಜನ ಯೂಸ್ ಮಾಡಲ್ಲ. ಬೇದಿ ಆಗಬೇಕು ಅಂದರೆ ಡಿವಾರ್ಮಿಂಗ್ ತೊಗೊತಾರೆ, ಮೋಷನ್ ಹೋಗ್ತಲ್ಲ ಅಂತ ಅದಕ್ಕೆ ಇನ್ನೊಂದು ಲ್ಯಾಕ್ಸೇಟಿವ್ ಸಿರಪ್ಸ್ ಎಲ್ಲ ತಗೋತಾರೆ. ಈ ಒಂದು ವರ್ಜಿನ್ ಕ್ಯಾಸ್ಟರ್ ಆಯಿಲ್, ಇದು ಬರೀ ಹರಳೆಣ್ಣೆ ಅಲ್ಲ. ಯಾಕೆಂದರೆ ಈಗ ನೀವು ರೆಗ್ಯುಲರ್ ಇರೋ ಹರಳೆಣ್ಣೆ ಯೂಸ್ ಮಾಡಿಬಿಟ್ಟು ಎಲ್ಲ ಸುಳ್ಳು ಅಂತ ಬಿಟ್ಟಿರ್ತೀರ. ಡಿವಾರ್ಮಿಂಗ್ ಮಾಡಬೇಕು ಅಂದರೆ ಈ ಸ್ವಸ್ತಿಯ ವರ್ಜಿನ್ ಕ್ಯಾಸ್ಟ್ರಾಲ್ ಯೂಸ್ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬೇಳೆ ಬೇಯಿಸುವಾಗ 1-2 ಸ್ಪೂನ್ ಅದಕ್ಕೆ ಹಾಕ್ಕೊಳ್ಳಿ, ನಿಮಗೆ ಜೀರ್ಣ ಚೆನ್ನಾಗಾಗುತ್ತೆ, ಕಣ್ಣೊಳಗೂ ಬಿಡ್ಬೋದು. ಸೊ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಸ್ವಸ್ತಿಯ ವರ್ಜಿನ್ ಕ್ಯಾಸ್ಟ್ರಾಲ್ ಬರೀ ತಲೆಗೆ ಅಷ್ಟೇ ಅಲ್ಲ, ನೀವು ಕುಡಿಲಿಕ್ಕೆ ಯೂಸ್ ಮಾಡ್ಬೋದು. ಎಕ್ಸೇನ್ ಫ್ರೀ, ಕೋಲ್ಡ್ ಪ್ರೆಸ್ಡ್, ಅದ್ರ ಜೊತೆಗೆ ಕಣ್ಣೊಳಗೆ ಬಿಡಬಹುದು. ಸೊ ಕಣ್ಣು, ಸ್ಕಿನ್, ಹೇರ್, ಇಂಟರ್ನಲ್, ಎಡಿಬಲ್ ಎಲ್ಲದಕ್ಕೂ ಬಳಸ್ಕೊಬೋದು. ವಿಂಟರ್ ಶುರುವಾಯ್ತದಂಗೆ ಏನು ಮಾಡ್ತೀವಿ, ನಾರ್ಮಲ್ ಸ್ಕಿನ್ ಇರೋರ್ಗೂ ಡ್ರೈ ಸ್ಕಿನ್ ಆಗುತ್ತೆ. ನಾವು ವೆದರ್ನಂತೂ ಬದಲಾಯಿಸೋಕ್ಕಾಗಲ್ಲ ಅಲ್ವಾ. ಸೊ ನೀವು ಯಾವುದೇ ಒಂಥರ ಕ್ರೀಮ್ ಯೂಸ್ ಮಾಡಿದಾಗ, ಕ್ರೀಮ್ಸ್ ಏನು ಮಾಡುತ್ತೆ, ನಮ್ಮ ಚರ್ಮ ಬಂದು ಇಟ್ ಈಸ್ ಎ ಲಾರ್ಜೆಸ್ಟ್ ಬ್ರೀದಿಂಗ್ ಆರ್ಗನ್, ಉಸಿರಾಡುತ್ತೆ. ನಾವು ಬರೀ ಕ್ರೀಮ್ಸ್ ಆಗ್ತಾ ಇದ್ದಾಗ ನಮ್ಮ ರಕ್ತದೊಳಗೆ ಹೋಗುತ್ತೆ. ಈಗ ಇಷ್ಟೊಂದು ರಿಸರ್ಚ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಹಾಸ್ಪಿಟಲ್ಸಲ್ಲಿ ಏನು ಹೇಳ್ತಾರೆ ಅಂದರೆ, ನಾವೇನು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವೋ ಅದನ್ನು ಎಂಡೋಕ್ರೈನ್ ಡಿಸ್ಟ್ರಪ್ಟರ್ಸ್ ಲೈಕ್ ಥೈರಾಯ್ಡು, PCOD, ಹಾರ್ಮೋನಲ್ ಇಶ್ಯೂಸ್, ಫ್ಯಾಟಿ ಲಿವರ್ ಇದೆಲ್ಲ ಬರುತ್ತೆ ಯೂಸ್ ಮಾಡೋ ಕಾಸ್ಮೆಟಿಕ್ ಪ್ರಾಡಕ್ಟ್ಸಿಂದ. ಸೊ ಚಳಿಗಾಲದಲ್ಲಿ ಎಲ್ಲರೂ ಧೈರ್ಯವಾಗಿ ವರ್ಜಿನ್ ಕೋಕೋನಟ್ ಆಯಿಲ್ನ ಕೈಗೆ ಹಾಕ್ಕೊಂಡು ಹೋಗ್ಬೋದು. ನಾನು ಕೋಕೋನಟ್ ಆಯಿಲ್ ಅಂದಿದ ತಕ್ಷಣ ಗಾಬರಿ ಆಗ್ತಾರೆ, ಏನಪ್ಪ ಕೊಬ್ಬರಿ ಎಣ್ಣೆನ ಮೈಗೆ ಹಾಕ್ಕೊಂಡು ಹೋಗ್ಬೇಕಂತ. ಅಲ್ಲ, ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಹೋದಾಗ ಹೌದು ತಲೆಗೋ ಮೈಗೋ ಹಚ್ಕೊಂಡಾಗ ಜಿಡ್ಡು ಬರುತ್ತೆ. ಇದು ಹಸಿ ಕಾಯಿ ಹಾಲಿನಿಂದ ಮಾಡಿರೋದು. ನೀವು ಸ್ಕಿನ್ ಮೇಲೆ ಹಾಕ್ಕೊಂಡಾಗ ಸ್ಟಿಕ್ಕಿನೆಸ್ ಬರಲ್ಲ, ಮಾಯ್ಶ್ಚರ್ನ ತುಂಬ ಹೊತ್ತು ಇಟ್ಕೊಳ್ಳುತ್ತೆ. ಸೊ ಮೇಕಪ್ಪಲ್ಲೇ ಯೂಸ್ ಮಾಡ್ತೀವಿ, ಅದನ್ನು ರಿಮೂವ್ ಮಾಡಲಿಕ್ಕೆ ಎಲ್ಲರೂ ಕ್ಲೆನ್ಸರ್ಸ್ ಯೂಸ್ ಮಾಡಲೇಬೇಕು ವಾಟರ್ ಪ್ರೂಫ್ ತೊಗೊಂಡಾಗ. ಇದು ತುಂಬ ಲೈಟ್ ಆಗಿರುತ್ತೆ. ಸ್ನಾನ ಆದಮೇಲೆ ಲೈಕ್ ಹೇರ್ ಫ್ರೀಸಿನೆಸ್ ಕಂಟ್ರೋಲ್ ಮಾಡಬೇಕು, ಇದನ್ನು ಸೀರಮ್ ಥರ ಯೂಸ್ ಮಾಡ್ಕೋಬೋದು. ಕುಡಿಲಿಕ್ಕೆ ಬಳಸ್ಬೋದು, ಯಾಕೆಂದರೆ ಅಲ್ಲಿ ಮೋನೋಲೋರಿಕ್ ಆ್ಯಸಿಡ್ ತುಂಬ ಜಾಸ್ತಿ ಇದೆ. ಯಾಕೆ ಮೋನೋಲೋರಿಕ್ ಆ್ಯಸಿಡ್ ಇಸ್ ಓನ್ಲಿ ಸೀನ್ ಇನ್ ದ ಮದರ್ಸ್ ಮಿಲ್ಕ್. ಮೋನೋಲೋರಿಕ್ ಆ್ಯಸಿಡ್ ಇರೋದ್ರಿಂದ ಇಟ್ ಸಪೋರ್ಟ್ಸ್ ಥೈರಾಯ್ಡ್ ಆ್ಯಂಡ್ ಇಟ್ ಸಪೋರ್ಟ್ಸ್ ಯುವರ್ ಲಿವರ್. MCT ಆಯಿಲ್ ಅಂತಲೂ ಕರೀತಾರೆ. MCT ಆಯಿಲ್, ವರ್ಜಿನ್ ಕೋಕೋನಟ್ ಆಯಿಲ್. ಸೊ ಸ್ಕಿನ್ ಕುಡಿಬಹುದು. ಆ್ಯಂಡ್ ಎಸ್ಪೆಷಲಿ
ಇಫ್ ಯು ಆರ್ ಆನ್ ಎ ವೆಯ್ಟ್ ಲಾಸ್ ಜರ್ನಿ ಪ್ಯಾಲಿಯೋ ಕೀಟೋ ಡಯಟಲ್ಲಿ ಬುಲೆಟ್ ಪ್ರೂಫ್ ಕಾಫಿ ಅಂತ ಹೇಳ್ತಾರೆ. ಸೊ ಬ್ಲ್ಯಾಕ್ ಕಾಫಿ ಜೊತೆ ಕ್ಯಾನ್ ಮಿಕ್ಸ್ ಇಟ್ ಆ್ಯಂಡ್ ಡ್ರಿಂಕ್. ಆ್ಯಂಡ್ ವಿ ಹ್ಯಾವ್ ಎ ಎಡಿಬಲ್ ನೀಮ್ ಆಯಿಲ್. ಸೊ ಇದು ಒಂದು ಡ್ರಾಪ್ ಕುಡಿದಾಗ ಇಟ್ ಕ್ಲೆನ್ಸಸ್ ಯುವರ್ ಬ್ಲಡ್. ಅಷ್ಟೇ ಅಲ್ಲ, ಯಾವುದೇ ಒಂದು ಥರದ ಸ್ಕಿನ್ ಡಿಸೀಸ್ ಸ್ಕಿನ್ ಇನ್ಫೆಕ್ಷನ್ ಇದ್ದಾಗ ಒಂದೊಂದು ಡ್ರಾಪು ಹಾಲಲ್ಲೋ ನೀರಲ್ಲಿ ಹಾಕ್ಕೊಂಡು ಕುಡಿದಾಗ ಇಟ್ ನ್ಯಾಚುರಲಿ ಹೆಲ್ಪ್ಸ್ ಇನ್ ಕಿಲ್ಲಿಂಗ್ ದ ಫಂಗಸ್ ಆರ್ ಬ್ಯಾಕ್ಟೀರಿಯಾ ಫ್ರಮ್ ಯುವರ್ ಬ್ಲಡ್ ಲೆವೆಲ್. ಆ್ಯಂಡ್ ಎಲ್ಲರಿಗೂ ಇಂಪಾರ್ಟೆಂಟ್ ಏನು ಅಂದರೆ ನಾನು ಚೆನ್ನಾಗಿ ಕಾಣಬೇಕು. ಅದಕ್ಕೆ ಏನೇನೋ ಯೂಸ್ ಮಾಡ್ತೀವಿ, ಯಾವ್ಯಾವುದೋ ಕ್ರೀಮ್ ಯೂಸ್ ಮಾಡ್ತೀವಿ. ಆಯುರ್ವೇದದಲ್ಲಿ ವರ್ಜಿನ್ ಮಾಮರ ಆಲ್ಮಂಡ್ ಆಯಿಲ್ ಇದನ್ನು ಸುಶ್ರುತರ ಕೂಡ ಬರೆದಿದ್ದಾರೆ. ಮಲ್ಕೊಳ್ಳೋಕ್ಕಿಂತ ಮುಂಚೆ ನೈಟ್ ಸೀರಮ್ ಥರ ಮಸಾಜ್ ಮಾಡಿಕೊಂಡಾಗ ಸ್ಕಿನ್ನ ಟೈಟನ್ ಮಾಡುತ್ತೆ. ಬೆಳಗ್ಗೆ ಆ್ಯಕ್ಟ್ಸ್ ಆಸ್ ಅನ್ ಹೈಲೈಟ್, ಒಳ್ಳೆ ಚೆನ್ನಾಗಿ ಗ್ಲೋ ಕೊಡುತ್ತೆ. ಇದನ್ನು ಕುಡಿಲಿಕ್ಕೂ ಬಳಸ್ಬೋದು ಹಾಲಲ್ಲಿ ಹಾಕ್ಕೊಂಡು. ಆ್ಯಂಡ್ ವಿ ಹ್ಯಾವ್ ಹರ್ಬಲ್ ಹೇರ್ ಆಯಿಲ್. ಇದರಲ್ಲೊಂದು 28 ಥರದ ಹರ್ಬ್ಸ್ ಹಾಕಿದ್ದೀವಿ. ಇದು ಇಟ್ ಹೆಲ್ಪ್ಸ್ ಇನ್ ಕಂಟ್ರೋಲಿಂಗ್ ಎ ಹೇರ್ ಫಾಲ್. ವಾತ ಪಿತ್ತ ಮೂರನ್ನು ಬ್ಯಾಲೆನ್ಸ್ ಮಾಡುತ್ತೆ. ಅದೇ ಪರ್ಪಸ್ಗೆ ಎಣ್ಣೆ, ಆಗಿನ ಕಾಲದಲ್ಲೂ ಎಣ್ಣೆ ತಲೆ ಮೇಲೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾಯಿದ್ರು. ಹೇರ್ ಫಾಲ್ ಸ್ಟಾಪ್ ಮಾಡುತ್ತೆ. ಒಬ್ಬರು ಒಂದು 32 ವಯಸ್ಸು ಇರ್ಬೋದು, ಅವ್ರು ಹೇಳಿರೋ ಅವರ ಒಂದು ರಿವ್ಯೂನೂ ಕೊಟ್ಟಿದ್ದಾರೆ, ವೀಡಿಯೋನೂ ಕೊಟ್ಟಿದ್ದಾರೆ ನೋಡಿ. ಅವ್ರು ಹೋಗಿ ಶೇವ್ ಮಾಡ್ಕೊಬೇಕನ್ನಷ್ಟು ಅವ್ರಿಗೆ ಹೇರ್ ಫಾಲ್ ಇತ್ತು. ಬಟ್ ಯೂಸಿಂಗ್ ದಿಸ್ ಅನ್ ಅ ಮಂತ್ ಅವ್ರ ಹೇರ್ ಫಾಲ್ ಸ್ಟಾಪ್ ಆಯಿತು. ಕಲೋಂಜಿನಿ ಮತ್ತು ಸ್ಮಾಲ್ ಆನಿಯನ್ ಇರೋದ್ರಿಂದ ಇಟ್ ಹೆಲ್ಪ್ಸ್ ದ ರೀಗ್ರೋತ್ ಆಫ್ ನ್ಯೂ ಹೇರ್ಸ್. ಹೇರ್ ಆಯಿಲ್ ಬಗ್ಗೆ ಹೇಳಿದೆ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ನಾನು ಎಣ್ಣೆ ಹಾಕ್ಕೊಂಡಪ್ಪ ಹೆಂಗೆ ವಾಶ್ ಮಾಡಲಿ ಅಂತ. ಹರ್ಬಲ್ ಹೇರ್ ವಾಶ್ ಪೌಡರ್. ಸೊ ನೀವು ಯೂಸ್ ಮಾಡೋ ಎಲ್ಲ ಶ್ಯಾಂಪುಗಳಲ್ಲೂ ಯೂಸ್ ಮಾಡಿದಾಗ ಫಾಲಿಕಲ್ಸ್ನ ವೀಕನ್ ಮಾಡುತ್ತೆ ಬಿಕಾಸ್ ಆಫ್ ದ ಕೆಮಿಕಲ್ಸ್ ಪ್ರೆಸೆಂಟ್ ಇನ್ ದಟ್. ಇದು ನೇಚರ್ ಕೊಟ್ಟಿರೋ ಒಂದು ನ್ಯಾಚುರಲ್ ಹೇರ್ ವಾಶ್ ಪೌಡರ್. ಸ್ಕ್ಯಾಲ್ಪ್ ಡ್ರೈ ಮಾಡಲ್ಲ, ಫಾಲಿಕಲ್ಸ್ನ ವೀಕ್ ಮಾಡಲ್ಲ. ಸೊ ನೀವು ಶ್ಯಾಂಪು ಬದಲು ಇದನ್ನ ಯೂಸ್ ಮಾಡಿ, ಯು ಕ್ಯಾನ್ ಯೂಸ್ ಇಟ್ ಫಾರ್ ಹೇರ್ ವಾಶ್. ಶೀಗೆಕಾಯಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಮ್ಮ ಜೆನ್ಸೀಸಿಗೆ ಗೊತ್ತಿದೆಯೋ ನಂಗೆ ಗೊತ್ತಿಲ್ಲ. ಇದನ್ನು ಏನು ಮಾಡ್ಬೋದು ಅಂದರೆ, ನಾವು ಪಾತ್ರೆ ತೊಳಿಲಿಕ್ಕೆ ಯೂಸ್ ಮಾಡ್ಬೋದು, ಬಟ್ಟೆ ವಾಶ್ ಮಾಡಲಿಕ್ಕೆ ಡಿಟರ್ಜೆಂಟ್ ಯೂಸ್ ಮಾಡ್ತೀವಿ. ಡೆಫಿನೆಟ್ಲಿ ಅದರಲ್ಲೂ ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸ್ ಬಟ್ಟೆ ಒಳಗೂ ಹೋಗುತ್ತೆ. ಆ ನೀರು ಬರುತ್ತೆ ಅಲ್ವಾ, ಆ ನೀರು ಮಣ್ಣೊಳಗೆ ಹೋಗಿ ಮಣ್ಣನ್ನು ಹಾಳು ಮಾಡುತ್ತೆ. ಇದನ್ನು ನೀವು ಬಟ್ಟೆ ಒಗೆಯಲಿಕ್ಕೆ, ಸ್ನಾನಕ್ಕೆ, ಪಾತ್ರೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೋಪ್ ನಟ್, ಅಂಟುವಾಳಕಾಯಿ, ಅಂಟಂಟೆ ಬರುತ್ತೆ. ಸೊ ಇದನ್ನು ನೀವು ಈ ಶೀಗೆಕಾಯಿನ ಮತ್ತು ಸೋಪ್ ನಟ್ ಎರಡನ್ನೂ ಉಣಿ ಹಾಕ್ಬಿಟ್ಟು ಶ್ಯಾಂಪು ಥರ ತಲೆ ತೊಳಿಲಿಕ್ಕೆ ಬಳಸ್ಬೋದು. ಆಮೇಲೆ ಎರಡನ್ನೂ ನೀವು ಫರ್ಮೆಂಟ್ ಮಾಡಿಬಿಟ್ಟು ಒಂದು 5 ದಿನ ಬಿಟ್ಟು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನಿಮ್ಮ ವಾಶ್ರೂಮ್ ವಾಶ್ ಮಾಡಲಿಕ್ಕೆ, ಫ್ಲೋರ್ ಕ್ಲೆನ್ಸಿಂಗ್ಗೆ ಎಲ್ಲದಕ್ಕೂ ಬಳಸ್ಕೋಬೋದು. ಬೆರಣಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದು ದೇಸಿ ಹಸುವಿನ ಸಗಣಿಯಿಂದ ಮಾಡಿರೋದು. ಇದನ್ನು ಸಂಜೆ ಬಂದು ಇದರಿಂದ ನಾವು ಧೂಪ ಹಚ್ಬೋದು. ಸೊಳ್ಳೆ ಬರಲ್ಲ, ಮನೆ ಶುದ್ಧ ಆಗುತ್ತೆ, ಯಾವುದೇ ಥರ ನಮ್ಮ ಲಂಗ್ಸಿಗೆ ಡ್ಯಾಮೇಜ್ ಮಾಡಲ್ಲ ಇದನ್ನು ಯೂಸ್ ಮಾಡ್ಕೊಂಡು ಮಾಡಿದಾಗ. ಅಗ್ನಿಹೋತ್ರಕ್ಕೆ ಎಲ್ಲರ ಮನೇಲೂ ತುಂಬ ಜನ ಬಳಸ್ತೀರಾ, ನಿಮಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಇಡ್ಲಿ, ದೋಸೆ ನಮ್ಮ ಸೌತ್ ಇಂಡಿಯನ್ ಫುಡ್ ಅಲ್ವಾ. ಈ ಹರಳು ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಅಷ್ಟೇ ನಿಮ್ಮ ಸಂಪನ ಜೊತೆ ಹಾಕೊಂಡು ಆಡಿಸ್ಕೊಂಡ್ರೆ ಇಡ್ಲಿ ಒಂದು ಖುಷ್ಬು ಇಡ್ಲಿಗಿಂತ ಸಾಫ್ಟಾಗಿ ಬರುತ್ತೆ. ದೋಸೆನೂ ತುಂಬ ಚೆನ್ನಾಗಿರುತ್ತೆ. ಮೊಳಕೆ ಕಟ್ಟಿರೋ ರಾಗಿ ಹಿಟ್ಟು. ರಾಗಿ ಹಿಟ್ಟಿಗೂ ಮೊಳಕೆ ಕಟ್ಟಿರೋದು ಏನು ವ್ಯತ್ಯಾಸ ಅಂದರೆ, ಅದು ಸ್ಪ್ರೌಟ್ ಆದಾಗ ಅದನ್ನು ನಾವು ತೊಗೊಂಡಾಗ ಈಸಿಲಿ ಡೈಜೆಸ್ಟ್ ಆಗುತ್ತೆ ಮತ್ತು ಅಬ್ಸಾರ್ಪ್ಷನು, ಪ್ರೋಟೀನ್ ಅಬ್ಸಾರ್ಪ್ಷನು ತುಂಬ ಚೆನ್ನಾಗಾಗುತ್ತೆ. ಬೇಳೆಗಳು, ಸಾವಯವ ಕೃಷಿ ಬಗ್ಗೆ ನಾನು ತುಂಬ ಹೇಳಿದ್ದೀನಿ. ಸಾವಯವ ಕೃಷಿ, ಆ ಮಣ್ಣಿನಲ್ಲಿ ಬೆಳೆದ ಆಹಾರನ ತಿಂದಾಗ ನಮ್ಮ ದೇಹಕ್ಕೂ ಒಳ್ಳೆಯದು. ಸೊ ನಮ್ಮಲ್ಲಿ ಇವಾಗ ತೊಗರಿ ಬೇಳೆ, ನಿಮಗೆ ಸೈಜ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಉದ್ದಿನ ಬೇಳೆ ಇದೆ, ಆಮೇಲೆ ಮೆಂತ್ಯ ಎಲ್ಲರಿಗೂ ಗೊತ್ತಿರೋಂಗೆ ಯಾವುದೇ ಒಂದು ಅಸಿಡಿಟಿಯಿಂದ ಲೂಸ್ ಮೋಷನ್ ಆಗ್ತಾ ಇದ್ದಾಗ ಈ ಮೆಂತ್ಯನ ಒಂದಿಷ್ಟು ಹಾಕ್ಕೊಂಡ್ರೆ ಇಟ್ ಸ್ಟಾಪ್ಸ್ ಎ ಲೂಸ್ ಮೋಷನ್. ಈಗ ನಮ್ಮ ತುಪ್ಪ ಪ್ರಿಯರಿಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ನನಗಂತೂ ತುಪ್ಪ ತುಂಬ ಇಷ್ಟ. ತುಪ್ಪ ಇಲ್ಲದೆ ನನ್ನ ಮೀಲೇ ಕಂಪ್ಲೀಟ್ ಆಗಲ್ಲ. ನನಗೆ ಹೇಳಿದೆ ಅನ್ಕೊಂತೀನಿ ನಮ್ಮ ತೋಟದ ವೀಡಿಯೋದಲ್ಲಿ. ನಮ್ಮ ತಾತಂದ ಡೈಲಿ ಬ್ರೇಕ್ಫಾಸ್ಟ್ ಹೆಂಗಿರ್ತಾ ಇದ್ದಾರೆ, ಡಿಸ್ಕ್ಲೇಮರ್, 99 ಇಯರ್ಸ್ ಇದ್ದರು. ಇಷ್ಟು ಬೆಣ್ಣೆ, ರೊಟ್ಟಿ, ಅದಿಲ್ಲದೆ ಅವ್ರ ಮೀಲೇ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ನಮ್ಮಲ್ಲಿ A2 ಕಲ್ಚರ್ಡ್ ಘೀ ಅಂತ ಇದೆ. ತುಪ್ಪ ಅನ್ನೋದು ಯಾವಾಗಲೂ ದೇಸಿ ಹಸುವಿನ ಹಾಲಿನಿಂದ ಮಾಡಿರಬೇಕು. ಹೇಗೆ ಅಂದರೆ, ಹಾಲನ್ನ ಕಾಯಿಸಿ ಎಪ್ಪಾಕಿ
ಮೊಸರಾದಮೇಲೆ ಅದನ್ನು ಕಡಿದು ಮಜ್ಜಿಗೆ ಆಗಿ ಬೆಣ್ಣೆ ತೆಗೆದು ಆ ಬೆಣ್ಣೆನ ಒಲೆಯಲ್ಲಿ ಕಾಯಿಸಿ ಬೆಂಕಿ ಒಲೆಯಲ್ಲಿ ಕಾಯಿಸಿ ಅದನ್ನು ತಿಂದಾಗ ಔಷಧಿಯಾಗಿ ಆಗುತ್ತೆ. ಬಟ್ ಆಚೆ ಎಲ್ಲ ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ಬ್ರ್ಯಾಂಡ್ಗಳಲ್ಲಿ ಕೆನೆ ಕ್ರೀಮ್ ತಗೋತಾರೆ, ಕ್ರೀಮಿಂದ ಮಾಡ್ತಾರೆ. ಅದು ನಿಮಗೆ ತುಪ್ಪ ಅಂತ ರುಚಿ ಬರುತ್ತೆ, ಬಟ್ ಅದರಲ್ಲಿ ಯಾವುದೇ ಒಂದು ಔಷಧಿ ಗುಣ ಇರಲ್ಲ. ತುಪ್ಪ ಬಳಸಿದಾಗ ನಮ್ಮ ದೇಹದಲ್ಲಿ ಸೆಲ್ಯುಲರ್ ಲೆವೆಲ್ ವರ್ಕ್ ಆಗುತ್ತೆ. ತುಪ್ಪ ಒಳ್ಳೆಯ ಕೊಲೆಸ್ಟ್ರಾಲ್. ತುಂಬ ಜನ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇಷ್ಟ ಇದ್ರೂ ತಿನ್ನಲ್ಲ. ತುಪ್ಪ ಬಂದು ತುಂಬ ಹೆಲ್ದಿ ಕೊಲೆಸ್ಟ್ರಾಲ್, ನೀವು ಧೈರ್ಯವಾಗಿ ತಿನ್ಬೋದು. ನಮ್ಮಲ್ಲಿ ಬಂದು ಕಲ್ಚರ್ಡ್ ಗೀ, ಫುಲ್ ಮೂನ್ ಗೀ, ಕುರ್ಕುಮಿನ್ ಗೀ, ಸಟಾಮುಲಿ ಗೀ, ಶತಾವರಿ ಗೀ ಅಂತ ಇದೆ, ಮತ್ತು ಅಶ್ವಗಂಧ ಅಂತ ಇದೆ. ಡೀಟೇಲಾಗಿ ಬೇಕಂದರೆ ಕಮೆಂಟಲ್ಲಿ ಹಾಕಿ. ಸೊ ಡೀಟೇಲಾಗಿ ಮಾತಾಡ್ತೀನಿ, ಯಾಕೆಂದರೆ ಒಂದೊಂದ್ರ ಬಗ್ಗೆ ಮಾತಾಡೋ ದಿನ ಪೂರ್ತಿ ಮಾತಾಡ್ಬೋದು. ಚಿಕ್ಕದಾಗಿ ಮಾತ್ರ ಹೇಳ್ತೀನಿ. ಇದನ್ನು ನಾವು ಡೈಲಿ ಮಾಡ್ತೀವಿ. ಕಲ್ಚರ್ಡ್ ಗೀ ಅನ್ನೋದನ್ನ ಮೊಸರಿಂದ ಮಾಡ್ತೀವಿ, ಬರೀ ಹಾಲಿನಿಂದ ಅಲ್ಲ. ದೇಸಿ ಹಸುವಿನ ಹಾಲು, ಮೊಸರು, ಅದರಿಂದ ತುಪ್ಪ ಮಾಡ್ತೀವಿ. ನಮ್ಮ ಕ್ಲೈಂಟ್ ಒಬ್ಬರ ಹೆಸರು ಡೇವಿಡ್ ಮೈಕಲ್ ಅಂತ, ಅವರು ಮೆಕ್ಸಿಕನ್ ಅವರು. ಅವರಿಗೆ ಸೋರಿಯಾಸಿಸ್, ಒಂದು ಉದಾಹರಣೆ ಕೊಡ್ತೀನಿ. ಸೋರಿಯಾಸಿಸ್ ಬಂದು ಅವರಿಗೆ ಆಲ್ಮೋಸ್ಟ್ 25 ವರ್ಷದಿಂದ ಕಷ್ಟಪಡ್ತಾಯಿದ್ರು. ಆ ಕುರ್ಕುಮಿನ್ ತುಪ್ಪ ತೊಗೊಂಡಾಗ ಅವರಿಗೆ ಸೋರಿಯಾಸಿಸ್ ನ್ಯಾಚುರಲಾಗಿ ಕಡಿಮೆ ಆಯ್ತಾ ಬಂತು. ಈಗಲೂ ಅವ್ರು ತೊಗೊತಾ ಇದ್ರೆ, ಯಾಕೆಂದರೆ ಆಹಾರವೇ ಮದ್ದು. ನಾನು ಇದನ್ನು ತಿಂದಿದ ತಕ್ಷಣ ಸರಿ ಹೋಯ್ತಲ್ಲ. ನೀವು ಒಂದು ಪ್ರಾಬ್ಲಮ್ ಇದ್ದಾಗ, ಯಾವುದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಇದ್ದಾಗ ಕನ್ಸಿಸ್ಟೆನ್ಸಿ ಅದನ್ನು ಮಾಡ್ಕೊಂಡು ಬಂದಾಗ ರಿಸಲ್ಟ್ ಪಕ್ಕ ಬರುತ್ತೆ. ಆಮೇಲೆ ಅಶ್ವಗಂಧ ಘೃತ. ತುಂಬ ಜನಕ್ಕೆ ಆ್ಯಂಗ್ಸೈಟಿ, ಸ್ಟ್ರೆಸ್ ಎಲ್ಲ ಜಾಸ್ತಿ ಇರುತ್ತೆ, ಆಗ ನಿದ್ದೆ ಬರಲ್ಲ. ಬಟ್ ಒಂದು ಮೀಟಿಂಗು ಅಥವಾ ಎಲ್ಲರೂ ಹೋಗಬೇಕಂದ್ರೆ ಗಾಬರಿ, ಭಯ ಆಗುತ್ತೆ. ಅಂಥ ಟೈಮಲ್ಲಿ ಅಶ್ವಗಂಧ ಘೃತನ ಬಂದು ನೀವು 2 ಸ್ಪೂನ್ ಕುಡ್ಕೊತ ಹೋದಾಗ ನಿದ್ದೆ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಿಮ್ಮ ಆ್ಯಂಗ್ಸೈಟಿ, ಸ್ಟ್ರೆಸ್ಸು ಕಡಿಮೆ ಆಗುತ್ತೆ. ಸಟಾಮುಲಿ ಅನ್ನೋದು ಎಕ್ಸ್ಪೆಷಲಿ ಫಾರ್ ಹೆಣ್ಮಕ್ಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇರ್ರೆಗ್ಯುಲರ್ ಪೀರಿಯಡ್ಸ್, PCOD ಅಂಥದಕ್ಕೆ ತಗೊಂಡಾಗ ಇಟ್ ಹೆಲ್ಪ್ಸ್ ಇನ್ ಬ್ಯಾಲೆನ್ಸಿಂಗ್ ಎ ಹಾರ್ಮೋನ್ಸ್. ಇದೆಲ್ಲರ ಜೊತೆಗೆ ನಮ್ಮ ಆನ್ಸಿಸ್ಟರ್ಸ್ ಹೇಳಿರೋದೇನು ಅಂದರೆ, ನಾವು ಏನು ತಿಂತೀವೋ ಅದೇ ನಿಮ್ಮ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್. ಬಟ್ ಈಗ ಕಾಸ್ಮೆಟಿಕ್ಕೇ ಬೇರೆ, ತಿನ್ನೋ ಆಹಾರನೇ ಬೇರೆ ಅಲ್ವಾ? ಸೊ ನಮ್ಮಲ್ಲಿ ಈ ತುಪ್ಪಗಳನ್ನ ಬಳಸಿ ಲಿಪ್ ಬಾಮ್, ಎಲ್ಲರಿಗೂ ಬ್ಯೂಟಿ ಅನ್ನೋದೀಗ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಮ್ಮ ಪರ್ಸ್ನಾಲಿಟಿ ಇಸ್ ಅವರ್ ಕಾನ್ಫಿಡೆನ್ಸ್ ಅಲ್ವಾ? ಸೊ ನಿಮ್ಮ ತುಟಿಗೆ ಏನು ಹಾಕ್ತಿರೋ ಎಲ್ಲದಕ್ಕೂ, ಈವನ್ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ನೋಡಿ, ಬರೀ ಇಷ್ಟು ಕೆಮಿಕಲ್ಸ್ ಹಾಕಿರ್ತಾರಂತ. ಲಿಪ್ಸ್ಟಿಕ್, ಲಿಪ್ ಬಾಮ್, ಅದರಲ್ಲೂ ಸರ್ಟನ್ ಟ್ರೇಸಸ್ ಆಫ್ ಕೆಮಿಕಲ್ಸ್ ಇರುತ್ತೆ. ಏಕೆಂದರೆ ನಾನು ಆಲ್ಮೋಸ್ಟ್ ನನ್ನ ಲಾಸ್ಟ್ 8 ತಿಂಗಳು ಕೆಮಿಕಲೇ ಇಲ್ಲದೆ ಲಿಪ್ಸ್ಟಿಕ್ ಮಾಡಬೇಕಂತ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಫುಡ್ ಗ್ರೇಡ್ ಕಲರ್ಸ್ ಅಂತ ಹೇಳ್ತಾರೆ. ನಾನು ಬೀಟ್ರೂಟ್ ಹಾಕಿನೂ ಮಾಡಿದೆ. ಬೀಟ್ರೂಟ್ನ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ, ಅದಾದಮೇಲೆ ಅದನ್ನು ಮತ್ತು ಹರ್ಬ್ಸ್ ಜೊತೆ ತುಪ್ಪದ ಜೊತೆ ಹಾಕಿ ಮಾಡಿದೆ. ಮಿಕ್ಸ್ ಆಗ್ತಾ ಇರಲಿಲ್ಲ. ಸರಿ, ಎಲ್ಲ ಪೌಡರ್ ಹಾಕಿ ಮಾಡಿ ಅಂದರು. ಪೌಡ್ರ್ ಹಾಕಿದಾಗ ತುಂಬ ಅದು ಚಿಕ್ಕದಾಗಿರುತ್ತೆ. ಪೌಡ್ರ್ ಒಂದು ಕಡೆ ಹೋಗುತ್ತೆ, ಲಿಪ್ ಬಾಮ್ ಒಂದು ಕಡೆ ಹೋಗ್ತಾಯಿತ್ತು. ಸೊ ಆರ್ಗ್ಯಾನಿಕ್ ಫುಡ್ ಗ್ರೇಡೆಡ್ ಕಲರ್ ಅಂದರು, ಅಂಥದ್ದು ಬಳಸಬೇಡಿ. ನಾವೇನು ತುಟಿಗೆ ಹಾಕ್ತೀವೋ ಅದು ಇಂಡೈರೆಕ್ಟ್ಲಿ ನಮ್ಮ ದೇಹದೊಳಗೆ ಹೋಗುತ್ತೆ. ನಮ್ಮಲ್ಲಿ ಲಿಪ್ ಬಾಮ್ ಇದನ್ನು ತುಪ್ಪದಿಂದ ಮಾಡಿರೋದು ಮತ್ತು ಅದರ್ ಹರ್ಬ್ಸ್ ಹಾಕಿ ಮಾಡಿರೋದು. ಹುಟ್ಟಿರೋ ಮಗುವಿಂದ ಎಲ್ಲರಿಗೂ ಧೈರ್ಯವಾಗಿ ಯೂಸ್ ಮಾಡ್ಬೋದು. ಈಗೇನು ನಮ್ಮ ಒಬ್ಬ ಕಸ್ಟಮರ್ ಹೇಳಿದ್ರು, ಲಾಸ್ಟ್ ಟೈಮ್ ಬೆಂಗಳೂರು ಟೆಕ್ ಸಮಿಟಲ್ಲಿ ವಯಸ್ಸಾಗ್ತಾ ಇದ್ದಂಗೆ ಕಾಲು ಉಡ್ಕೊಳ್ಳುತ್ತೆ, ಕ್ರ್ಯಾಕಿಲ್ಸ್ ಬರುತ್ತೆ ಅಂತ. ಸೊ ನಂಗೆ ಅದೆಷ್ಟು ಸತ್ಯ ಅಂತ ಗೊತ್ತಿಲ್ಲ, ನಿಮ್ಮಲ್ಲಿ ಯಾರಾದರೂ ಇದ್ದರೆ ನೀವು ನನಗೆ ಹೇಳಿ. ಕಾಲು ಹೊಡ್ಕೊಳ್ಳುತ್ತೆ ಅಲ್ಲ, ರಕ್ತ ಬರುತ್ತೆ, ಉರಿಯುತ್ತೆ. ಅದು ಚಳಿಗಾಲದಲ್ಲಂತೂ ಎಲ್ಲರಿಗೂ ಆಗುತ್ತೆ, ವಯಸ್ಸಿರೋರು, ವಯಸ್ಸಾಗಿರೋರು ಎಲ್ಲರಿಗೂ. ಇದು ಕ್ರ್ಯಾಕ್ ಕ್ರೀಮ್ ಅಂತ. ಇದನ್ನು 1 ವೀಕ್ ಹಾಕಿ, ಹಂಗೆ ನಿಮ್ಮ ಹೊಡ್ಕೊಂಡಿರೋ ಕಾಲು ಸರಿ ಹೋಗುತ್ತೆ. ಆ್ಯಂಡ್ 100% ಈ ವಿಡಿಯೋ ನೋಡ್ತಾರೆ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಒಂದೇ ಒಂದು ವಿಷಯ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಆದಷ್ಟು ಸರ್ಟಿಫೈಡ್ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಸ್ ಮಾತ್ರ ಯೂಸ್ ಮಾಡಿ. ಏನಕ್ಕೆ ಸಾವಯವ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದೇನೆ ಅಂದರೆ, ನಾವು ಏನು ತಿಂತೀವೋ ಅದು ನಮ್ಮ ದೇಹನ ನೋಡ್ಕೊಳ್ಳುತ್ತೆ. ನೀವು ತಿಂದು ಏನು ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಹೇಳ್ಕೊಡ್ತೀರಲ್ಲ, ಅದು ನೀವು ಅವ್ರಿಗೆ ಕೊಡುವ ಬೆಸ್ಟ್ ಗಿಫ್ಟ್. ಆರ್ಗ್ಯಾನಿಕ್ ಅನ್ನೋದು, ಈಗ ನಮ್ಮ ತಾತ, ನಮ್ಮ ದೇಶ ಈಸ್ ಅ ಲ್ಯಾಂಡ್ ಆಫ್ ಅಗ್ರಿಕಲ್ಚರ್, ಎಲ್ಲರೂ ವ್ಯವಸಾಯ ಮಾಡಿ ಬಂದಿದ್ದೀವಿ. ಬಟ್ ಅದನ್ನು ಬದಲಾಯಿಸಿ ಈಗ ಯಾವುದೋ ಹೊಸ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ದಯವಿಟ್ಟು ಬೇಡ. ಗೋ ಬ್ಯಾಕ್ ಟು ಯುವರ್ ರೂಟ್ಸ್. ಕೆಮಿಕಲ್ ಫ್ರೀ ಫುಡ್, ಪ್ರಿಸರ್ವೇಟಿವ್ ಫ್ರೀ ಫುಡ್ ವಿಚ್ ಲೀಡ್ಸ್ ಟು ಖುಷಿಯಾಗಿರೋ ಒಂದು ಕುಟುಂಬ. ನಾನು ಯಾವಾಗಲೂ ಹೇಳೋದು, ಹೆಲ್ದಿ ಸಾಯಿಲ್, ಹೆಲ್ದಿ ಫುಡ್ ವಿಚ್ ಲೀಡ್ಸ್ ಟು ಹೈವೇ ಟು ಹ್ಯಾಪಿನೆಸ್. ಈ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಡು, ಈ ಪ್ಲಾಸ್ಟಿಕಲ್ಲಿ ಪ್ಯಾಕ್ ಆಗಿರೋದು,
ಯಾಕೆ ನಾನು ಪ್ಲಾಸ್ಟಿಕ್ ಬೇಡ ಅಂತ ಹೇಳ್ತೀನಿ ಅಂದರೆ, ನೀವು ಯಾವುದೇ ಒಂದು ಆಹಾರ ಪದಾರ್ಥನ ಪ್ಲಾಸ್ಟಿಕ್ ಇಟ್ಟಾಗ ನಿಮ್ಗೆ ಈಸಿ ಅನಿಸುತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ, ಬಟ್ ಆ ಈಸಿ ಲಾಂಗ್ ಟರ್ಮಲ್ಲಿ ನಮ್ಮ ದೇಹನ ಹಾಳು ಮಾಡುತ್ತೆ. ಮೈಕ್ರೋ ಪ್ಲಾಸ್ಟಿಕ್ಸ್ ತೆಗಿಯೋಕ್ಕೆ ಆಗಲ್ಲ, ನೀವೇನು ಕ್ಲೀನ್ ಮಾಡಿದ್ರು. ಎಂಡೋಕ್ರೈನ್ ಡಿಸ್ಟ್ರಪ್ಟರ್ಸ್, ಅದರಲ್ಲಿರೋ ಕೆಮಿಕಲ್ಸ್ ನಮ್ಮ ಹಾರ್ಮೋನ್ ಹೆಲ್ತ್ ಇಶ್ಯೂಸ್ ಹಾಳು ಮಾಡುತ್ತೆ. ಮತ್ತು ಫುಡ್ ಅದ್ರ ಜೊತೆ ಇಟ್ಟಾಗ ಬೇಗ ರಿಯಾಕ್ಷನ್ ಆಗಿ ಅದರಲ್ಲಿರೋ ಮೆಡಿಸಿನಲ್ ಪ್ರಾಪರ್ಟಿನ ಹೋಗುತ್ತೆ. ಸೊ ಪ್ಲಾಸ್ಟಿಕಲ್ಲಿ ಇರಬಾರ್ದು. ಈವನ್ ಪ್ಲಾಸ್ಟಿಕ್ ನಿಮಗೆ ಪ್ಯಾಕಿಂಗ್ ಅಥವಾ ಶಿಪ್ಪಿಂಗ್ ಯೂಸ್ ಮಾಡೋರು ಅಂಥದ್ದು ಬಳಸಬೇಡಿ. ಪ್ಲಾಸ್ಟಿಕ್ನ ಬಳಸಿ ನಾವು ಹಾಕಿದಾಗ ಮಣ್ಣು, ಭೂಮಿ ತಾಯಿ, ಅವಳನ್ನು ನಾವು ಸಾಯಿಸ್ತಾ ಇದ್ದೀವಿ. ಸೊ ತುಂಬ ಕಾನ್ಷಿಯಸ್ ಆಗಿ ಸರ್ಟಿಫೈಡ್ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಸ್ ಮಾತ್ರ ಯೂಸ್ ಮಾಡ್ಬಿಟ್ಟು ಎಲ್ಲರೂ ನಿಮ್ಮ ಫ್ಯಾಮಿಲಿ, ನಿಮ್ಮ ದೇಹನ ಆರೋಗ್ಯವಾಗಿ ಇಟ್ಕೊಳ್ಳಿ. ನಮ್ಮ ಪ್ರಾಡಕ್ಟ್ಸ್ ಬೇಕು ಅಥವಾ ಲೈಫ್ ಸ್ಟೈಲ್ ಡಿಸಾರ್ಡರ್, ನಿಮ್ಮ ಕಿಚನ್ ಫಾರ್ಮಸಿ ಯೂಸ್ ಮಾಡಿ ಹೆಂಗೆ ಸರಿ ಮಾಡ್ಕೊಳ್ಳೋದು, ಅಥವಾ ಒಂದು ಅವೇರ್ನೆಸ್ ಬೇಕು ಇದ್ರ ಬಗ್ಗೆ ಯಾವುದೋ ಟಾಪಿಕ್ ಅಂತ ಇದ್ದರೆ ಯಾವುದೇ ಆದರೂ ಪರವಾಗಿಲ್ಲ. ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿದೆ. ನಮ್ಮ ಫೋನ್ ನಂಬರ್, ವೆಬ್ಸೈಟ್ ಡೀಟೇಲ್ಸ್, ಸೋಷಿಯಲ್ ಮೀಡಿಯಾ, ಸ್ಪಾಟಿಫೈ ಡೀಟೇಲ್ಸ್ ಫಾಲೋ ಮಾಡಿ. ನಿಮ್ಮ ಕಮೆಂಟ್ಸ್ ಹಾಕಿ, ಏನೇ ಕ್ವೆಶನ್ ಇದ್ದರೂ ಕೇಳ್ಬೋದು.